ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯಭವ ಯೂಟ್ಯೂಬ್ ಚಾನಲಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ ಕರ್ನಾಟಕದ ಸಾಮಾನ್ಯ ಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋದು PSI ಮತ್ತು ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕದ ಸಾಮಾನ್ಯ ಜ್ಞಾನ ಅನ್ನೋದು ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಂಟೆಂಟ್ ಅಂತ ಗುರುತಿಸ್ಬೋದು. ಇತ್ತೀಚೆಗೆ ನಡೆದಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ನ NHK ಭಾಗದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಸುಮಾರು 40ರಷ್ಟು ಕ್ವಶನ್ಸ್ಗಳು ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಕೇಳಿರೋದು ಕಂಡುಬರುತ್ತೆ. ಅಂದರೆ ಕರ್ನಾಟಕದ ಸಾಮಾನ್ಯ ಜ್ಞಾನ ಅಂದರೆ ಇದರಲ್ಲಿ ಕರ್ನಾಟಕದ ಇತಿಹಾಸ ಇರ್ಬೋದು, ಕರ್ನಾಟಕದ ರಾಜಕೀಯ ಬೆಳವಣಿಗೆ ಆಗಿರ್ಬೋದು, ಆರ್ಥಿಕತೆ, ಭೂಗೋಳಶಾಸ್ತ್ರ ಆಗಿರ್ಬೋದು, ಇನ್ನು ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರೆ ವಿಷಯಗಳ ಬಗ್ಗೆ ಕೂಡ ಕೇಳಿರುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಕರ್ನಾಟಕದ ಸಾಮಾನ್ಯ ಜ್ಞಾನಕ್ಕೆ ರಿಲೇಟೆಡ್ ಆಗಿರುವಂಥ ಇವತ್ತಿನ ಈ ಕ್ಲಾಸಲ್ಲಿ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಸುಮಾರು 7-8 ವಿಷಯಗಳ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಯಸ್ತಾ ಇರೋದು. ಸ್ಪೆಷಲಿ ಕರ್ನಾಟಕದ ಕೆಲ ಪ್ರಮುಖವಾದಂಥ ಪ್ರಸಿದ್ಧವಾದಂಥ ಜನಪದ ಕಲೆಗಳ ಬಗ್ಗೆ, ಕವಿ ಚಕ್ರವರ್ತಿಗಳ ಬಗ್ಗೆ, ರತ್ನಾತ್ರಯರು, ಕನ್ನಡದ ಕೆಲ ಪ್ರಸಿದ್ಧ ಸಾಹಿತಿಗಳು, SR ಬೊಮ್ಮಾಯಿ ಪ್ರಕರಣ, ಸಹಕಾರಿ ಸಂಘಗಳ ಬಗ್ಗೆ ಮತ್ತು ಗೋಕಾಕ್ ವರದಿ, ಈ ರೀತಿ ಒಂದು ಸುಮಾರು 7-8 ವಿಷಯಗಳ ಬಗ್ಗೆ ನಿಮ್ಮ ಜೊತೆ ನಾನು ಪ್ಯೂರ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಚರ್ಚೆ ಮಾಡ್ತಾ ಇರೋದು. ಹಾಗಾದರೆ ಬನ್ನಿ, ಮೊದಲನೇದಾಗಿ ಕರ್ನಾಟಕದ ಕೆಲ ಪ್ರಸಿದ್ಧವಾದಂಥ ಜನಪದ ಪ್ರದರ್ಶನ ಕಲೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸ್ಪೆಷಲಿ ಈ ಟಾಪಿಕಲ್ಲಿ ಬಂದಾಗ ಒಂದು 5-6 ಜನಪದ ಕಲೆಗಳ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಕೈತಲೆ ಆಟ ಅಂತ, ಕೋಬಾಟ ಅಂತ, ಬೋಡುಕಾಟ, ಕಾಡ್ಯಾನಾಟ ಮತ್ತು ಮೋಡಿ ಆಟ ಅಂತ. ಇವೆಲ್ಲವೂ ಕೂಡ ಬಹಳ ಫೇಮಸ್ ಆದಂತಹ ಜನಪದ ಕಲೆಗಳಂತ ನಾವು ಐಡೆಂಟಿಫೈ ಮಾಡೋದಿಲ್ಲ. ಸ್ಪೆಷಲ್ ನಾವು ಯಕ್ಷಗಾನ, ದೊಡ್ಡ ಆಟ ಆಗಿರ್ಬೋದು, ಸಣ್ಣ ಆಟ, ಇಂತಹ ಕೆಲವೊಂದು ಜನಪದ ಕಲೆಗಳ ಬಗ್ಗೆ ಅಥವಾ ಅವುಗಳ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿರ್ತೇವೆ. ಆದರೆ ಇಂಥವೆಲ್ಲವೂ ಕೂಡ ಬಹಳ ವಿಶೇಷವಾದಂಥ ಜನಪದ ಕಲೆಗಳಲ್ಲಿ ಗುರುತಿಸಲಾಗುತ್ತೆ. ಮತ್ತು ಎಕ್ಸಾಮಲ್ಲಿ ಬಂದಾಗ ಬಹಳ ವಿಶೇಷವಾದ ಕ್ವಶನ್ಸ್ಗಳು ಬಂದಾಗ ಇಂತಹ ಕಲೆಗಳ ಬಗ್ಗೆ ಕೂಡ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇವುಗಳ ಬಗ್ಗೆ ಬಹಳ ಡೆಪ್ತಾಗಿ ನಾವು ಓದಬೇಕಾಗಿಲ್ಲ. ಅಂದರೆ ಸ್ಪೆಷಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನೇ ಟಾರ್ಗೆಟ್ ಆಗಿ ಇಟ್ಕೊಂಡು ಹೇಳೋದಾದರೆ ಜಸ್ಟ್ ನಿಮಗೆ ಅದು ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಯಾವ ಭಾಗದಲ್ಲಿ ಕಂಡುಬರುತ್ತೆ ಮತ್ತು ಅದರ ವಿಶೇಷತೆ ಏನಾದರೂ ಇದ್ದರೆ ಅದನ್ನು ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕು. ಅಷ್ಟರಲ್ಲೇ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ನಿಮಗೆ ಯಕ್ಷಗಾನ, ಇನ್ನಿತರ ಕೆಲವೊಂದು ವಿಷಯಗಳ ಬಗ್ಗೆ ಬಹಳ ಡೆಪ್ತಾಗಿ ಕ್ವಶನ್ ಕೇಳ್ಬೋದು. ಯಾಕಂದರೆ ಬಹಳ ಫೇಮಸ್ ಆಗಿರುವಂಥ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ನಾವು ಕಲೆಗಳಂತ ಗುರುತಿಸ್ತೇವೆ. ಈ ರೀತಿ ಕೆಲವೊಂದು ವಿಶೇಷವಾದಂತಹ ಮತ್ತು ಬಹಳ ಕಡೆ ನಾವು ಹೆಚ್ಚು ಸುದ್ದಿಯಲ್ಲಿ ಕೇಳದೇ ಇರುವಂತಹ ಕೆಲವೊಂದು ಜನಪದ ಕಲೆಗಳ ಬಗ್ಗೆ ಇವತ್ತು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕೈತಲೆ ಆಟದ ಬಗ್ಗೆ ನೋಡ್ತಾ ಹೋಗೋಣ. ಕೈತಲೆ ಆಟ ಯಾರಿಗೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು, ಯಾವ ಭಾಗದಲ್ಲಿ ಫೇಮಸ್ ಆಗಿದೆ ಅಂತ ಕೇಳ್ಬೋದು, ಏನಾದರೂ ವಿಶೇಷತೆ ಇದ್ದರೆ ಆ ವಿಶೇಷತೆ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಅಂದರೆ ಇದರ ಬಗ್ಗೆ ಒಂದು 4-5 ಪಾಯಿಂಟ್ಸ್ ಗೊತ್ತಿದ್ರೆ ಸಾಕು, ಅಷ್ಟರಲ್ಲೇ ನೀವು ಆನ್ಸರ್ ಐಡೆಂಟಿಫೈ ಮಾಡ್ಬೋದು. ಸ್ಪೆಷಲಿ ಕೈತಲೆ ಆಟ ಏನಿದೆ ಅಲ್ವಾ, ಇದು ಜನಪದ ಕಲೆಗಳಲ್ಲಿ ಗುರುತಿಸುವಂಥದ್ದು ಒಂದು ವಿಶೇಷವಾದಂಥ ಒಂದು ಕಲೆ ಅಂತ ಗುರುತಿಸ್ತೇವಲ್ವಾ. ಇದು ಭದ್ರಕಾಳಿ ಅಥವಾ ಮಹಾಕಾಳಿಯ ಆರಾಧನೆಗೆ ರಿಲೇಟೆಡ್ ಆಗಿರುವಂಥ ಒಂದು ಜನಪದ ಕಲೆ ಅಂತ ಗುರುತಿಸಲಾಗುತ್ತೆ. ಅತ್ಯಂತ ಪ್ರಮುಖವಾಗಿ ಕರ್ನಾಟಕದ ಕೊಡಗು ಭಾಗದಲ್ಲಿ ನಾವು ಇದನ್ನು ಅತ್ಯಂತ ಪ್ರಮುಖವಾಗಿ ನಾವು ಕಾಣ್ಬೋದಾಗಿದೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಈ ಜನಪದ ಕಲೆಯಲ್ಲಿ ಪುರುಷರಷ್ಟೇ ಭಾಗವಹಿಸ್ತಾರೆ, ಅವರಷ್ಟೇ ಇಲ್ಲಿ ಜನಪದ ಕಲಾ ಪ್ರದರ್ಶನವನ್ನು ನೀಡೋದು ಕಂಡುಬರುತ್ತೆ. ಸ್ಪೆಷಲಿ ಈ ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ ಬಂದಾಗ, ಸರಿಸುಮಾರು ಆ ಸಮಯದಲ್ಲಿ ಬಂದಾಗ ಭದ್ರಕಾಳಿಯ ದೇವಸ್ಥಾನದಲ್ಲಿ ಈ ಕೈತಲೆ ಆಟ ಏನಿದೆ ಅಲ್ವಾ, ಈ ಜನಪದ ಕಲೆ ಏನಿದೆ ಅಲ್ವಾ, ಇದರ ಪ್ರದರ್ಶನ ನಡೆಯೋದನ್ನು ನಾವು ಕಾಣ್ತೇವೆ. ಕೊಡಗು ಭಾಗದಲ್ಲಿ ಇದನ್ನು ಹೆಚ್ಚು ಪ್ರಮುಖವಾಗಿ ಕಾಣ್ಬೋದಾಗಿದೆ. ಸ್ಪೆಷಲಿ ಗಮನಿಸಬೇಕಾದಂಥ ವಿಚಾರ ಏನಂದರೆ, ಈ ಜನಪದ ಕಲೆಯಲ್ಲಿ ಪುರುಷರಷ್ಟೇ ಭಾಗವಹಿಸ್ತಾರೆ, ಅವರಷ್ಟೇ ಈ ಜನಪದ ಪ್ರದರ್ಶನವನ್ನು ನೀಡ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒಂದು ಜನಪದ ಕಲೆಯಲ್ಲಿ ಬಂದಾಗ ಕೊಂಬಾಟದ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಇದು ಕೂಡ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ಜನಪದ ಕಲೆ ಅಂತ ಗುರುತಿಸ್ಬೋದು. ಅಂದರೆ ಈ ಜನಪದ ಕಲೆಗಳೆಲ್ಲವೂ ಕೂಡ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಲ್ವ, ಈ ಜನಪದ ಕಲೆಗಳು ಬಹುತೇಕ ಯಾವುದೇ ಒಂದು ಏರಿಯಾಕ್ಕೆ ಲಿಮಿಟ್ ಆಗಿರೋದು ಕಂಡುಬರುತ್ತೆ. ನಿಮಗೂ ಆಲ್ರೆಡಿ ಗೊತ್ತಿದೆ, ಕೆಲವೊಂದು ಏರಿಯಾಕ್ಕೆ ಲಿಮಿಟ್ ಆಗಿರುವಂತಹ ವಿಷಯಗಳ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಇಂಥವನ್ನೇ ಇಲ್ಲ ಆಯ್ಕೆ ಮಾಡ್ಕೊಂಡಿರೋದು. ಯಕ್ಷಗಾನ ಮತ್ತು ಇನ್ನಿತರೆ ಪ್ರಸಿದ್ಧವಾದಂಥ ಕಲೆಗಳ ಬಗ್ಗೆ ನಾವು ಸಪ್ರೇಟಾಗಿ ಮತ್ತೆ ಸ್ಟಡಿ ಮಾಡೋಣ. ಸ್ಪೆಷಲಿ ಬಹಳ ವಿಭಿನ್ನವಾಗಿರುವಂಥ ಕೆಲವೊಂದು ಏರಿಯಾಕ್ಕೆ ಲಿಮಿಟ್ ಆಗಿರುವಂಥ ಜನಪದ ಕಲೆಗಳ ಬಗ್ಗೆ ಬಹಳಷ್ಟು ಸ್ಪರ್ಧಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಮತ್ತು ಇಂಥ ಕ್ವಶನ್ಸ್ ಬಂದರೆ ಬಹಳ ವಿಶೇಷವಾದಂಥ ಕ್ವಶನ್ಸ್ ಆಗಿರ್ತವೆ. ಅವನ್ನು ನೀವು ಸರಿಯಾಗಿ ಆನ್ಸರ್ ಮಾಡಿದ್ರೆ ನಿಮ್ಮ ಸ್ಕೋರ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಹಾಗಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿರೋದು. ಇದು ಕೂಡ ಕೊಡಗು ಜಿಲ್ಲೆಯಲ್ಲಿ ಫೇಮಸ್ ಆಗಿರೋದು ಕಂಡುಬರುತ್ತೆ. ಸ್ಪೆಷಲಿ ಕೊಡಗು ಪ್ರದೇಶದಲ್ಲಿ ಹಬ್ಬ ಜಾತ್ರೆ ಸಂದರ್ಭದಲ್ಲಿ ಈ ಜನಪದ ಕಲೆಯ ಪ್ರದರ್ಶನ ಆಗೋದನ್ನು ನಾವು ಕಾಣ್ತೇವೆ. ಕೊಡಗಿನ ಸಾಂಪ್ರದಾಯಿಕ ವೇಷಭೂಷಣ ಗೊತ್ತು ನಿಮಗೆ. ಆ ಸಾಂಪ್ರದಾಯಿಕ ವೇಷಭೂಷಣ ಧರಿಸಿರುವಂತಹ ವ್ಯಕ್ತಿಗಳು ಈ ಜನಪದ ಕಲಾ ಪ್ರದರ್ಶನವನ್ನು ನೀಡ್ತಾರೆ. ಸ್ಪೆಷಲಿ ಈ ಕೊಂಬಾಟ ಜನಪದ ಕಲೆಯ ಪ್ರದರ್ಶನ ಸಂದರ್ಭದಲ್ಲಿ ಕೊಡಗಿನ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ಇರುವಂತಹ ವ್ಯಕ್ತಿಗಳು ತಮ್ಮ ಕೈಯಲ್ಲಿ ಜಿಂಕೆಯ ಕೊಂಬನ್ನು ಹಿಡಿದು ಅಥವಾ ತಲೆಯ ಮೇಲೆ ಸಾರಂಗದ ಕೊಂಬನ್ನು ಇಟ್ಟುಕೊಂಡು ಈ ಜನಪದ ಕಲೆಯ ಪ್ರದರ್ಶನವನ್ನು ನೀಡ್ತಾರೆ ಅಥವಾ ಈ ಜನಪದ ಕಲಾ ಪ್ರದರ್ಶನದಲ್ಲಿ ಅವರು ಭಾಗವಹಿಸ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ಬೋದು ಅಂದರೆ, ಜಸ್ಟ್ ನಿಮಗೆ ಕೈ
ಕೈತಲೆ ಆಟ ಇದು ಯಾವ ಭಾಗದಲ್ಲಿ ಕಂಡುಬರುವಂಥ ಜನಪದ ಕಲೆ ಅಂತ ಕೇಳ್ಬೋದು, ಅಥವಾ ಯಾರಿಗೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಅದೇ ರೀತಿ ಕೊಂಬಾಟ ಇದು ಯಾವ ಭಾಗದಲ್ಲಿ ಕಂಡುಬರುತ್ತೆ, ಈ ರೀತಿಯೇ ನೇರವಾದ ಕ್ವಶನ್ ಇರುತ್ತೆ ನಿಮಗೆ. ಹಾಗಾಗಿ ಇವುಗಳ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಇರಬೇಕು. ಮತ್ತು ನಿಮಗೆ ನಿಮ್ಮಲ್ಲಿ ಅವೈಲೇಬಲ್ ಇರುವಂಥ ಬುಕ್ಸಲ್ಲಿ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇದ್ದರೆ ನಿಮ್ಮ ಸ್ಟಡಿ ಲೆವೆಲ್ ನೋಡಿಕೊಂಡು ನೀವು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡ್ಕೋಬೋದು. ಯಾಕಂದರೆ ಇದನ್ನು ಕೇವಲ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸ್ಗಷ್ಟೇ ಓದಂಗಿಲ್ಲ. ಇದೊಂದು ರೀತಿ ನಮ್ಮ ಕರ್ನಾಟಕದ ಸಂಸ್ಕೃತಿ ಇದೆ, ನಮ್ಮ ಕರ್ನಾಟಕದ ಇತಿಹಾಸ ಇದೆ. ಹಾಗಾಗಿ ಇದನ್ನು ನಾವು ಓದೋದ್ರಿಂದ ನಮ್ಮ ರಾಜ್ಯದ ಬಗ್ಗೆ ನಮಗಿರುವಂಥ ಅಭಿಮಾನ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ನಮ್ಮ ವೈವಿಧ್ಯತೆ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಹಾಗಾಗಿ ಎರಡೂ ಆ್ಯಂಗಲಲ್ಲಿ ನಾವು ಇದನ್ನು ತಿಳಿದುಕೊಳ್ಳುವಂಥ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಜನಪದ ಕಲೆಯಲ್ಲಿ ಬಂದಾಗ ಬಳುಕಾಟ ಅನ್ನೋದು ಕೂಡ ಒಂದು ವಿಶೇಷವಾದಂಥ ಒಂದು ಜನಪದ ಕಲೆ ಆಗಿದೆ. ಇದು ಕೂಡ ಕೊಡಗು ಭಾಗದಲ್ಲೇ ಕಂಡುಬರುವಂಥ ವಿಶೇಷವಾದಂಥ ಒಂದು ಜನಪದ ಕಲೆ. ಕೊಡವರಲ್ಲಿ ರೂಢಿಯಲ್ಲಿರುವಂಥ ಸಮರ ಕುಣಿತ ಅಂತ ಇದನ್ನು ಹೇಳ್ಬೋದು ನಾವು. ಇದನ್ನು ಕೊಡವರ ವೀರ ಪರಂಪರೆಯನ್ನು ಪ್ರತಿನಿಧಿಸುವಂಥದ್ದು ಪ್ರತಿಬಿಂಬಿಸುವಂಥ ಒಂದು ಕಲೆ ಅಂತ ಕೂಡ ಇದು ಬಳುಕಾಟಕ್ಕೆ ಗುರುತಿಸಲಾಗುತ್ತೆ. ಬಳಕ ಅಂದರೆ ಕೊಡವ ಭಾಷೆಯಲ್ಲಿ ಬೆಳಕು ಅಂದರ್ಥ. ಇದನ್ನು ಶಿವನ ನೃತ್ಯದ ಜೊತೆಗೂ ಕೂಡ ಇದನ್ನು ಹೋಲಿಕೆ ಮಾಡಲಾಗುತ್ತೆ. ಅಲ್ಲಿಂದ ಇದು ಆರಂಭ ಆಗಿದೆ ಅಂತ ಗುರುತಿಸಲಾಗುತ್ತೆ. ಮತ್ತು ಆ ನೃತ್ಯವೇ ಇದಕ್ಕೆ ಮೂಲ ಅಂತ ಕೂಡ ಈ ರೀತಿ ಬೇರೆ ಬೇರೆ ರೀತಿ ವಿಚಾರಗಳು ಕೂಡ ಇದ್ರ ಜೊತೆ ಸಂಬಂಧಪಟ್ಟಿರೋದನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ಈ ಮೂರು ಕಲೆಗಳು ನಿಮಗೆ ಗೊತ್ತಿರುವ ಹಾಗೆ ಜನಪದ ಕಲೆಗಳು, ಸ್ಪೆಷಲಿ ಕೊಡಗು ಭಾಗದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಕೊಡಗು ಭಾಗದಲ್ಲಿ ಕಂಡುಬರುವಂತಹ ವಿಶೇಷವಾದಂಥ ಕಲೆಗಳಂತ ಗುರುತಿಸ್ಬೋದು, ಅಥವಾ ಸ್ಥಳೀಯ ಕಲೆಗಳಂತ ಕೂಡ ಗುರುತಿಸ್ಬೋದು. ಇವನು ವಿಶೇಷವಾಗಿ ಯಾವ ರೀತಿ ನಾವು ಯಕ್ಷಗಾನವನ್ನು ಮೇಜರ್ ಆಗಿ ಬಂದಾಗ ಕೋಸ್ಟಲ್ ಕರ್ನಾಟಕ ಅಂತ ಗುರುತಿಸ್ತೇವಲ್ವ, ಆ ರೀತಿ ಕೆಲವೊಂದು ಕಲೆಗಳು ಕೆಲವೊಂದು ಭಾಗದಲ್ಲಿ ಫೇಮಸ್ ಆಗಿರ್ತವೆ. ನೆಕ್ಸ್ಟ್ ಕರ್ನಾಟಕ ಜಿಕೆಗೆ ರಿಲೇಟೆಡ್ ಆಗಿರುವಂಥ ಮುಂಬರುವಂಥ ಕ್ಲಾಸಲ್ಲಿ ಇತರೆ ಜನಪದ ಕಲೆಗಳು ಅಂದರೆ ಇತರೆ ಭಾಗದಲ್ಲಿ ಫೇಮಸ್ ಆಗಿರುವಂಥ ಜನಪದ ಕಲೆಗಳ ಬಗ್ಗೆ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಒಂದು ಕಾಡ್ಯಾನಾಟ ಅಂತ. ಇದು ಬಹಳ ವಿಶೇಷವಾದದ್ದು, ಸ್ಪೆಷಲಿ ಕೋಸ್ಟಲ್ ಕರ್ನಾಟಕ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಜನಪದ ಕಲೆಯಾಗಿದೆ. ಕಾಡ್ಯಾನಾಟ ಅನ್ನೋದು ಆ ಜನಪದ ಕಲೆಯ ಹೆಸರು. ಮೇರ ಎಂಬ ಬುಡಕಟ್ಟು ಜನಾಂಗದವರು ಈ ಜನಪದ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ಸ್ಪೆಷಲಿ ಕಾಡ್ಯಾನಾಟ ಯಾರಿಗೆ ರಿಲೇಟೆಡ್ ಆಗಿದೆ ಅಂದರೆ ಇದು ಸರ್ಪಾರಾಧನೆಗೆ ಸಂಬಂಧಿಸಿರುವಂಥ ಒಂದು ವಿಶೇಷವಾದಂಥ ಕಲೆಯಾಗಿದೆ. ಹಾಗಾಗಿ ಜನಪದ ಕಲೆಯಲ್ಲಿ ಬಂದಾಗ ಕಾಡ್ಯಾನಾಟ ಯಾವ ಭಾಗಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳಿದಾಗ ನಿಮಗೆ ಅಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಈ ರೀತಿ ಆಪ್ಷನ್ಸ್ ಕೊಡ್ಬೋದು. ಅಥವಾ ಜನರಲೈಸ್ ಆಗಿ ಬಂದಾಗ ನಿಮಗೆ ಉತ್ತರ ಕರ್ನಾಟಕ ಅಥವಾ ಕರಾವಳಿ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈ ರೀತಿ ಕೊಡ್ಬೋದು. ಆ ರೀತಿ ಕೊಟ್ಟಾಗ ನೀವು ಕೋಸ್ಟಲ್ ಕರ್ನಾಟಕವನ್ನೇ ಆಯ್ಕೆ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ಏರಿಯಾ ಅಂತ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಭಾಗದಲ್ಲಿ ಇದನ್ನು ನಾವು ಕಾಣ್ತೇವೆ. ಮೇರ್ ಎಂಬ ಬುಡಕಟ್ಟು ಜನಾಂಗದವರು, ಅದು ನೆನ್ಪಿಟ್ಕೊಳ್ಬೇಕು ನೀವು. ಇದು ಬುಡಕಟ್ಟು ಜನಾಂಗದವರು ಈ ಜನಪದ ಕಲೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ, ಅವರಿಂದ ಇದು ಪ್ರದರ್ಶನಗೊಳ್ಳುತ್ತೆ ಅನ್ನೋದು ಗಮನಿಸಬೇಕು. ಮತ್ತು ಯಾರಿಗೆ ರಿಲೇಟೆಡ್ ಆಗಿದೆ ಅಂದರೆ ಇದು ಸರ್ಪಾರಾಧನೆಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಒಂದು ರೀತಿ ಇದನ್ನು ನಾವು ನಾಗಾರಾಧನೆ ಜೊತೆ ಹೋಲಿಕೆ ಮಾಡ್ಬೋದು. ಅದೇ ರೀತಿ ಸ್ವಲ್ಪ ಅದಕ್ಕೆ ಸಿಮಿಲರ್ ಆಗಿ ಕಂಡುಬರುವಂಥ ವಿಚಾರಗಳು ಕೂಡ ನಮಗೆ ಈ ಕರ್ನಾಟಕ ಕಲೆ ಮತ್ತು ಸಂಸ್ಕೃತಿಗೆ ರಿಲೇಟೆಡ್ ಆಗಿರುವಂಥ ಬುಕ್ಸನ್ನು ಅಧ್ಯಯನ ಮಾಡಿದರೆ ಆ ರೀತಿ ಹೋಲಿಕೆ ಆಗೋದು ಸಹ ಕಂಡುಬರುತ್ತೆ. ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ವಿಶೇಷತೆ ಅಂದರೆ ಕಾಡ್ಯ ಅಂದರೆ ಕಾಳಿಂಗ ಸರ್ಪ ಅಂತ ಅರ್ಥ ಇದು. ಹಾಗಾಗಿ ನಾವು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ ಹಾಗೆ ಈ ಜನಪದ ಕಲೆ ಸರ್ಪಾರಾಧನೆಗೆ ಸಂಬಂಧಿಸಿದೆ ಅಂತ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಮತ್ತು ಕಾಡ್ಯಾನಾಟ ಈ ಜನಪದ ಕಲೆ ಯಾವ ರೀತಿ ಇರುತ್ತೆ ಅಂದರೆ ನಾಗಮಂಡಲದ ಬಗ್ಗೆ ಆಲ್ರೆಡಿ ನಾವು ಪ್ರೀವಿಯಸ್ ಒಂದು ವಿಡಿಯೋದಲ್ಲೇ ಡಿಸ್ಕಷನ್ ಮಾಡಿದ್ದೇವೆ ನಾವು. ನಾಗಮಂಡಲದಂತೆ ಇಲ್ಲೂ ಕೂಡ ಮಂಡಲ ಬರೆಯಲಾಗಿರುತ್ತೆ. ಆ ಮಂಡಲ ಬರೆದು ಅದರಲ್ಲಿ ಕುದುರೆ, ಕಾಗೆ, ಗುಬ್ಬೆ, ಸರ್ಪ, ಕಾಡ್ಯ ದೈವಗಳ ಚಿತ್ತಾರವನ್ನು ಬಿಡಿಸ್ತಾರೆ. ಅಂದರೆ ಒಂದು ರೀತಿ ನಾಗಾರಾಧನೆ ಜೊತೆ ಹೋಲಿಕೆ ಮಾಡ್ಬೋದು. ಅದೇ ರೀತಿ ಇದು ಕೂಡ ಆಚರಿಸಲಾಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಆ ಮಂಡಲದಲ್ಲಿ ಯಾವ ರೀತಿ ನಾಗಾರಾಧನೆ ಅಥವಾ ನಾಗಮಂಡಲದಲ್ಲಿ ಚಿತ್ತಾರ ಇರ್ತಾವಲ್ವ, ಅದೇ ರೀತಿ ಇಲ್ಲಿ ಕೂಡ ಕೆಲವೊಂದು ಪ್ರಾಣಿಗಳು ನಂಬಿಕೆಗಳ ಬೇಸ್ ಮೇಲೆ ಕುದುರೆ, ಕಾಗೆ, ಗುಬ್ಬೆ, ಸರ್ಪ, ಕಾಡ್ಯ ಈ ರೀತಿ ಅನೇಕ ದೈವಗಳ ಚಿತ್ತಾರವನ್ನು ಬಿಡಿಸಲಾಗಿರುತ್ತೆ. ಮತ್ತು ಕಾಡ್ಯನ ಜನನಕ್ಕೆ ಅಂದರೆ ಕಾಳಿಂಗ ಸರ್ಪಕ್ಕೆ ರಿಲೇಟೆಡ್ ಆಗಿರುವಂಥ ಹಾಡನ್ನು ಈ ಸಂದರ್ಭದಲ್ಲಿ ನಾವೇನು ಬುಡಕಟ್ಟು ಜನಾಂಗ ಅಂತ ಡಿಸ್ಕಷನ್ ಮಾಡಿದೆವಲ್ವ, ಮೇರ ಅನ್ನುವಂಥ ಬುಡಕಟ್ಟು ಜನಾಂಗದವರು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಹಾಡುಗಳನ್ನು ಹಾಡ್ತಾರೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಆಚರಣೆಗಳನ್ನು ಕೂಡ ಈ ಜನಪದ ಕಲೆಯ ಭಾಗವಾಗಿ ಆಚರಿಸೋದು ಕಂಡುಬರುತ್ತೆ. ಹಾಗಾಗಿ ಇದು ಕೂಡ ನೀವು ಬಹಳ ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಅದರ ಜೊತೆ ಇನ್ನೊಂದು ವಿಶೇಷವಾದಂಥ ಜನಪದ ಕಲೆ ಅಂದರೆ ಮೋಡಿ ಆಟ ಅಂತ ಹೆಸರಲ್ಲೇ ಇದೆ, ಭಾಳ ಫೇಮಸ್ ಇದೆ, ಕೇಳಿರ್ತೀರ ನೀವು. ನಾವು ಸ್ವಲ್ಪ ವರ್ಷಗಳ ಹಿಂದೆ ಹೋದರೆ ಕರ್ನಾಟಕದಾದ್ಯಂತ ರೂಢಿಯಲ್ಲಿದ್ದಂಥ ಒಂದು ಜನಪದ ಕಲೆ ಅಂತ ಇದನ್ನು ಗುರುತಿಸಲಾಗುತ್ತೆ. ಸ್ಪೆಷಲಿ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಭಾಗದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖ ಸಮುದಾಯಗಳಾಗಿರುವಂಥ ಬೇಡ ನಾಯಕರ ಸಮುದಾಯದ ಜನರು ಮತ್ತು ಕಾಡುಗೊಲ್ಲ ಸಮುದಾಯದ ಜನರು ಈ ಜನಪದ ಕಲೆಯನ್ನು ಪ್ರದರ್ಶನ ಮಾಡೋದನ್ನು ಕಾಣ್ತೇವೆ. ಸ್ಪೆಷಲಿ ಮೋಡಿ ಆಟದಲ್ಲಿ ಕೈ ಚಳಕ ಮತ್ತು ಕಣ್ಣು ಕಟ್ಟು ವಿಧಾನಗಳು ಹೆಚ್ಚು ಮಹತ್ವದಾಗಿರ್ತಾವಂತ ಗುರುತಿಸಬಹುದಾಗಿದೆ.
ನೆಕ್ಸ್ಟ್ ಒಂದು ಬರೋಣ, ಗೋಕಾಕ್ ಸಮಿತಿ ಮತ್ತು ವರದಿಗೆ ರಿಲೇಟೆಡ್ ಆಗಿ ಸ್ವಲ್ಪ ವಿಚಾರ ನಮಗೆ ಗೊತ್ತಿರಬೇಕು. ಸಾಕಷ್ಟು ಎಕ್ಸಾಮಲ್ಲಿ ಬೇಸ್ ಆಗಿ ಕೇಳ್ತಾರೆ ನಿಮಗೆ. ಗೋಕಾಕ್ ಸಮಿತಿ ಯಾವ ಉದ್ದೇಶಕ್ಕಾಗಿ ನೇಮಕ ಮಾಡಲಾಗಿತ್ತು, ಗೋಕಾಕ್ ವರದಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ತಾರೆ, ಮತ್ತು ಗೋಕಾಕ್ ಚಳುವಳಿ ಕೂಡ ಭಾಳ ಫೇಮಸ್ ಆಗಿರೋದು. ಹಾಗಾಗಿ ಈ ಎಲ್ಲ ವಿಷಯಗಳು, ಗೋಕಾಕ್ ಸಮಿತಿ, ಗೋಕಾಕ್ ವರದಿ ಮತ್ತು ಗೋಕಾಕ್ ಚಳುವಳಿ, ಈ ಮೂರು ವಿಷಯಗಳ ಬಗ್ಗೆ ರಿಲೇಟೆಡ್ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕು ನಮಗೆ. ಓಕೆ, ಗೋಕಾಕ್ ಸಮಿತಿ ವಿಕ್ರು ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕಗೊಂಡಂಥ ಒಂದು ಸಮಿತಿ. ಅದು ಕರ್ನಾಟಕ ಸರ್ಕಾರ ನೇಮಕ ಮಾಡುತ್ತೆ. ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ನೋಡ್ತಾ ಹೋದ್ರೆ ಅಲ್ಲೊಂದು ಪುಸ್ತಕದ ಇಮೇಜ್ ಕಾಣಿಸ್ತಾ ಇದೆ. 10th ಕ್ಲಾಸ್ ಏನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಏನಿದೆ ಅಲ್ವಾ, ಅದರ ಇಮೇಜ್ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಇದನ್ನು ಲಿಂಕ್ ಮಾಡ್ಬೋದು. ಕನ್ನಡ ಭಾಷೆಗೆ ರಿಲೇಟೆಡ್ ಆಗಿರುವಂಥ ಒಂದು ಸಮಿತಿ ಅಂತ ಗುರುತಿಸ್ಬೋದಾಗಿದೆ. ಓಕೆ, ಬನ್ನಿ, ಇದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಕರ್ನಾಟಕ ಸರ್ಕಾರ 1980ರಲ್ಲಿ ವಿಕ್ರು ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಉದ್ದೇಶ ಏನಾಗಿರುತ್ತೆ, ಸಿಂಪಲ್ ಆಗಿ ಪ್ರೌಢಶಾಲಾ ಶಿಕ್ಷಣದಲ್ಲಿ ಕನ್ನಡ ಭಾಷೆ ಸ್ಥಾನಮಾನ ಕುರಿತು ಅಧ್ಯಯನ ಮಾಡಿ ವರದಿ ನೀಡೋದು ಈ ಸಮಿತಿಯ ಬಹುಮುಖ್ಯ ಉದ್ದೇಶ ಆಗಿರುತ್ತೆ. ಅಂದರೆ ಪ್ರೌಢಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಕನ್ನಡವನ್ನು ಎಷ್ಟು ಅಂಕಗಳಿಗೆ ಅಧ್ಯಯನ ಮಾಡಬೇಕು ಮತ್ತು ಯಾವ ಭಾಷೆಯಾಗಿ ಅಧ್ಯಯನ ಮಾಡಬೇಕಂದ್ರೆ ಪ್ರಥಮ, ದ್ವಿತೀಯ, ತೃತೀಯ ಅಂತ ಹೇಳಿ ಗುರುತಿಸ್ತೇವಲ್ವ, ಆ ರೀತಿ ಅದಕ್ಕೆ ರಿಲೇಟೆಡ್ ಆಗಿ ಓವರಾಲ್ ಆಗಿ ಒಂದು ಕಾನ್ಸೆಪ್ಟ್ ನೀಡಬೇಕಾಗಿತ್ತು. ಅದಕ್ಕೆ ರಿಲೇಟೆಡ್ ಆಗಿ ವರದಿ ನೀಡಲಿಕ್ಕೆ ಈ ಸಮಿತಿಯನ್ನು ನೇಮಕ ಮಾಡಲಾಗಿರುತ್ತೆ. ಈ ಸಮಿತಿ ತನ್ನ ವರದಿಯಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಅನೇಕ ವಿಚಾರಗಳನ್ನು ಸ್ಪಷ್ಟಪಡಿಸಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಏನಂದರೆ ಪ್ರೌಢಶಾಲಾ ಶಿಕ್ಷಣದಲ್ಲಿ ಅಥವಾ ಪ್ರೌಢಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳು ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡಬೇಕು. ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಬಂದಾಗ ಈ ಸಮಿತಿ ನೇಮಕಗೊಂಡಿರೋದು ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ಅಧ್ಯಯನ ಮಾಡಬೇಕು. ದ್ವಿತೀಯ ಭಾಷೆಯನ್ನಾಗಿ ಮತ್ತೊಂದು ವಿಷಯವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ 100 ಅಂಕಗಳಿಗೆ ಆ ಭಾಷೆಯನ್ನು ಅಧ್ಯಯನ ಮಾಡಬೇಕು. ಇನ್ನು ತೃತೀಯ ಭಾಷೆಯಾಗಿ 50 ಅಂಕಗಳಿಗೆ ಮತ್ತೊಂದು ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ಶಿಫಾರಸನ್ನು ಈ ಕಮಿಟಿ ಮಾಡುತ್ತೆ. ಅತ್ಯಂತ ಪ್ರಮುಖವಾಗಿ ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ಬೋದು, ಗೋಕಾಕ್ ಸಮಿತಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳಿದ್ರೆ ಪ್ರೌಢಶಾಲಾ ಶಿಕ್ಷಣದಲ್ಲಿ ಕನ್ನಡ ಭಾಷೆಯ ಸ್ಥಾನಮಾನ, ಅಂದರೆ ಕನ್ನಡ ಭಾಷೆ ಎಷ್ಟು ಅಂಕಗಳಿಗೆ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ರಿಲೇಟೆಡ್ ಆಗಿ ನೇಮಕಗೊಂಡಂಥ ಒಂದು ಸಮಿತಿ ಆಗಿದೆ. ಸಮಿತಿಯ ಇದಕ್ಕೆ ರಿಲೇಟೆಡ್ ಆಗಿ ಅನೇಕ ಅಂಶಗಳನ್ನು ಶಿಫಾರಸು ಮಾಡುತ್ತೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಒಂದು 2-3 ಅಂಶಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ಓಕೆ, ಈ ಸಮಿತಿ ವರದಿ ಸಲ್ಲಿಸಿದ ನಂತರ ಈ ಸಮಿತಿಯ ವರದಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಕರ್ನಾಟಕ ಸರ್ಕಾರ ಸ್ವಲ್ಪ ಹಿಂದೇಟು ಹಾಕುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಗೋಕಾಕ್ ಸಮಿತಿ ವರದಿಯನ್ನು ಅನುಷ್ಠಾನಕ್ಕೆ ತರಲೇಬೇಕು, ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ಅಧ್ಯಯನ ಮಾಡಲೇಬೇಕು ವಿದ್ಯಾರ್ಥಿಗಳನ್ನುವಂಥ ವಿಚಾರವನ್ನು ಇಟ್ಕೊಂಡು ಅನೇಕ ಜನ ಹೋರಾಟವನ್ನು ಆರಂಭಿಸ್ತಾರೆ. ಇದಕ್ಕೆ ಗೋಕಾಕ್ ಚಳುವಳಿ ಅಂತ ಕರೆಯಲಾಗುತ್ತೆ. ಸ್ಪೆಷಲಿ ಈ ಚಳುವಳಿಯಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ಮೇರು ನಟರಾಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಭಾಗವಹಿಸ್ತಾರೆ. ಹಾಗಾಗಿ ಈ ಚಳುವಳಿ ಮತ್ತಷ್ಟು ಒಂದು ರೀತಿ ಜನಪ್ರಿಯತೆ ಪಡೆದುಕೊಳ್ಳುತ್ತೆ. ಜನಸಾಮಾನ್ಯರು ಕೂಡ ಏನು ಮಾಡ್ತಾರೆ, ಈ ಚಳುವಳಿಯ ಭಾಗವಾಗಿ ಚಳುವಳಿಯಲ್ಲಿ ಭಾಗವಹಿಸೋದನ್ನು ಕಾಣ್ತೇವೆ. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಗೋಕಾಕ್ ಸಮಿತಿ, ಗೋಕಾಕ್ ವರದಿ, ಗೋಕಾಕ್ ಚಳುವಳಿ ಯಾವುದಕ್ಕೆ ರಿಲೇಟೆಡ್ ಆಗಿತ್ತು ಅಂತ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇದಿಷ್ಟು ವಿಚಾರವನ್ನು ಬೇಸ್ ಆಗಿಟ್ಕೊಂಡು ಜನರಲ್ ಆಗಿ ಸಿಂಪಲ್ ಆಗಿ ಕ್ವಶನ್ ಬಂದರೆ ನೀವು ಆನ್ಸರ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಒಂದು ಬರೋಣ, ಕನ್ನಡ ಸಾಹಿತ್ಯದ ರತ್ನತ್ರಯರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಮೇಲಿನ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಕನ್ನಡ ಸಾಹಿತ್ಯದ ರತ್ನತ್ರಯರು ಯಾರು ಅಂತಲೇ ಕೇಳಿಬಿಡ್ತಾರೆ. ಅಲ್ಲಿ ನಿಮಗೆ ಲಿಸ್ಟಲ್ಲಿ ಕೊಟ್ಟಿರ್ತಾರೆ. ABCD ಆಪ್ಷನ್ಸಲ್ಲಿ ಬಂದಾಗ ಸಾಹಿತ್ಯಗಳ ಹೆಸರನ್ನು ಏನು ಮಾಡಿರ್ತಾರೆ ಅಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ. ಪಂಪ, ಪೊನ್ನ, ಜನ್ನ, ಈ ರೀತಿ ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ. ಫಸ್ಟ್ ಆಫ್ ಆಲ್ ಕನ್ನಡ ಸಾಹಿತ್ಯದ ರತ್ನತ್ರಯರು ಯಾರು ಅನ್ನೋದು ಗೊತ್ತಿರಬೇಕು ನಿಮಗೆ. ಪಂಪ, ಪೊನ್ನ, ರನ್ನ, ಈ 3 ಸಾಹಿತ್ಯಗಳನ್ನು ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಗುರುತಿಸಲಾಗುತ್ತೆ. ಇವ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ನೆಕ್ಸ್ಟ್ ಲೆವೆಲ್ ಇನ್ಫಾರ್ಮೇಷನ್ ಕೂಡ ನಮಗೆ ಗೊತ್ತಿರಬೇಕು. ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಸ್ಟ್ ಅವರಿಗೆ ರಿಲೇಟೆಡ್ ಆಗೋರ ಕೃತಿಗಳ ಬಗ್ಗೆನ, ಆ ಕೃತಿಗಳಿಗೆ ರಿಲೇಟೆಡ್ ಆಗಿರುವಂಥ ವಿಶೇಷತೆಗಳಿದ್ರೆ ಅವುಗಳ ಬಗ್ಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಸ್ಪೆಷಲಿ ಪಂಪನಿಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಆಲ್ರೆಡಿ ಗೊತ್ತಿದೆ ನಿಮಗೆ, ಕನ್ನಡದ ಆದಿಕವಿ ಅಂತ ಪಂಪನಿಗೆ ಗುರುತಿಸಲಾಗುತ್ತೆ. ಈತನಿಗೆ ಆಶ್ರಯ ನೀಡಿದಂತಹ ರಾಜ ಯಾರು ಅಂತ ಕೇಳಿದ್ರೆ ವೆಂಗಿ ಚಾಲುಕ್ಯ ವಂಶಕ್ಕೆ ಸೇರಿರುವಂಥ ಇಮ್ಮಡಿ ಅರಿಕೇಸರಿ ಈತನಿಗೆ ಆಶ್ರಯ ನೀಡಿದ್ದ, ಅಥವಾ ಇಮ್ಮಡಿ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದ ಪಂಪ ಅಂತ ಗುರುತಿಸ್ಬೋದು. ಇನ್ನು ಪಂಪನ ಕೃತಿಗಳು ಚಂಪು ಶೈಲಿಯಲ್ಲಿರೋದು ಕಂಡುಬರುತ್ತೆ. ಚಂಪು ಶೈಲಿ ಗೊತ್ತು ನಿಮಗೆ, ಪದ್ಯ ಮತ್ತು ಗದ್ಯ ಮಿಶ್ರಿತವಾಗಿರುವಂಥ ಒಂದು ಶೈಲಿ ಅಂತ ಗುರುತಿಸಲಾಗುತ್ತೆ. ಇದು ಭಾಳ ವಿಶೇಷವಾದಂಥ ಶೈಲಿ ಇದು. ಹಾಗಾಗಿ ನಿಮಗೆ ಚಂಪು ಅಂದರೆ ಏನಂತ ಕೇಳ್ಬೋದು, ಚಂಪು ಶೈಲಿ ಯಾವ ರೀತಿ ಇರುತ್ತೆ ಅಂತ ಕೇಳ್ಬೋದು. ಹಾಗಾಗಿ ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಪಂಪನ ಕೃತಿಗಳು ಚಂಪು ಶೈಲಿಯಲ್ಲಿ ರಚನೆ ಆಗಿರೋದು ಕಂಡುಬರುತ್ತೆ. ಪಂಪನ ಯಾವುದೊಂದು ಕೃತಿ ಹೆಸರನ್ನು ಕೊಟ್ಟದು ಯಾವ ಶೈಲಿಯಲ್ಲಿದೆ ಅಂತ ಕೇಳ್ಬೋದು. ಹಾಗಾಗಿ ಆ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ನಿಮಗೆ 3rd ಪಾಯಿಂಟು ಬಹಳ ಯೂಸ್ಫುಲ್ ಆಗುತ್ತೆ. ಅದನ್ನು ಈಸಿಯಾಗಿ ನೀವು ನೆನ್ಪಿಟ್ಕೊಂಡು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಓಕೆ, ಅದರ ಜೊತೆಗೆ ಪಂಪ ಬನವಾಸಿಯ ಬಗ್ಗೆ ಹೇಳಿರುವಂಥ ಒಂದು ಅದ್ಭುತವಾದ ವ್ಯಾಖ್ಯಾನ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದಾಗಿದೆ. ಒನ್ ಟೈಮ್ ರೀಕಾಲ್ ಮಾಡ್ಕೊಳ್ಬೇಕು, ಅಥವಾ ಕೆಲವೊಬ್ರಿಗೆ ಗೊತ್ತಿಲ್ಲ ಅಂದರೆ ಅದನ್ನು ನೀವು ತಿಳಿದುಕೊಳ್ಬೇಕು. ಬನವಾಸಿ ಪಂಪನಿಗೆ ಅತ್ಯಂತ ಪ್ರಿಯವಾದಂಥ ಸ್ಥಳವಾಗಿತ್ತು. ಬನವಾಸಿ ಬಗ್ಗೆ ಆತನಿಗೆ ಬಹಳ ಅಭಿಮಾನ, ಪ್ರೀತಿ ಇತ್ತು. ಆತ ನೀಡಿರುವಂಥ ವ್ಯಾಖ್ಯಾನದಿಂದ ನಾವು ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಆರಂಕುಶ ಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅನ್ನೋದು ಪಂಪ ಬನವಾಸಿಯ ಬಗ್ಗೆ ಹೇಳಿರುವಂಥ ಒಂದು ಅದ್ಭುತವಾದಂಥ ವ್ಯಾಖ್ಯಾನವಾಗಿದೆ. ಅಂದರೆ ಪಂಪ
ಬನವಾಸಿಯ ಬಗ್ಗೆ ಆತನಿಗಿದ್ದಂಥ ಪ್ರೀತಿ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು, ಅದೆಲ್ಲವನ್ನು ಈ ವ್ಯಾಖ್ಯಾನದಲ್ಲಿ ಆತ ಹೇಳ್ಕೊಂಡಿರೋದನ್ನು ನಾವು ಕಾಣ್ಬೋದಾಗಿದೆ. ಸ್ಪೆಷಲಿ ಈ ವ್ಯಾಖ್ಯಾನವನ್ನು ಬೇಸಾಗಿಟ್ಕೊಂಡು ಕರ್ನಾಟಕದ ಖ್ಯಾತ ಸಾಹಿತಿಗಳಾಗಿರುವಂಥ ತೀನಂ ಶ್ರೀ ಅವರು ಕೂಡ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಪಂಪ ತನ್ನ ಜೀವಿತಾವಧಿಯಲ್ಲಿ ಅತ್ಯಂತ ಮಹತ್ವದ ಘಟ್ಟ, ಆತನ ವಯಸ್ಸಿನಲ್ಲಿ ಬಂದಾಗ ಅತ್ಯಂತ ಮಹತ್ವದ ಘಟ್ಟವನ್ನು ಬನವಾಸಿಯಲ್ಲಿ ಕಳೆದಿದ್ದಾನೆ. ಪಂಪನ ಮನಸ್ಸನ್ನು ತಿದ್ದಿ ಕವಿತಾ ಶಕ್ತಿಯನ್ನು ಸ್ಪಷ್ಟಗೊಳಿಸಿರುವಂತಹ ಒಂದು ವಾತಾವರಣ ಬನವಾಸಿಯಲ್ಲಿತ್ತು ಅನ್ನುವಂಥ ವಿಚಾರವನ್ನು ಕೂಡ ತೀನಂ ಶ್ರೀ ಅವರು ಪಂಪನ ಈ ವ್ಯಾಖ್ಯಾನ ಬೇಸಾಗಿಟ್ಕೊಂಡು ಕೂಡ ಹೇಳಿರೋದು ಕಂಡುಬರುತ್ತೆ. ಹಾಗಾಗಿ ಪಂಪ ಬನವಾಸಿಯ ಬಗ್ಗೆ ಹೇಳಿರುವಂಥ ವ್ಯಾಖ್ಯಾನ ಕೂಡ ನಿಮ್ಗೆ ಗೊತ್ತಿರಬೇಕು. ಪಂಪನ ಈ ವ್ಯಾಖ್ಯಾನವನ್ನು ಇಟ್ಕೊಂಡು ತೀನಂ ಶ್ರೀ ಅವರು ಹೇಳಿರುವಂಥ ವಿಚಾರ ಕೂಡ ನಿಮಗೆ ತಿಳಿದಿರಬೇಕು. ಇನ್ನು ಕೃತಿಗಳ ವಿಚಾರಕ್ಕೆ ಬಂದರೆ ಆದಿಪುರಾಣ ಬಹಳ ಫೇಮಸ್ ಆದಂಥ ಅತ್ಯಂತ ಪ್ರಸಿದ್ಧವಾದಂಥ ಪಂಪನ ಕೃತಿಯಾಗಿದೆ. ಸ್ಪೆಷಲಿ ಪುಲಿಗೇರಿಯ ತಿರುಳುಗನ್ನಡದಲ್ಲಿ ಈ ಕೃತಿಯನ್ನು ರಚನೆ ಮಾಡಿರೋದು ಕಂಡುಬರುತ್ತೆ. ಈ ಕಾವ್ಯ ರಚಿಸಿದ್ದೇನೆ ಅಂತ ಪಂಪ ಹೇಳಿಕೊಂಡಿರೋದು ಕೂಡ ನಾವು ಗಮನಿಸ್ಬೋದಾಗಿದೆ. ಮತ್ತು ಇದು ಯಾರಿಗೆ ರಿಲೇಟೆಡ್ ಆಗಿದೆ ಅಂತ ಕೂಡ ಗೊತ್ತಿರಬೇಕು. ಸ್ಪೆಷಲಿ ಅಂದರೆ ಆದಿಪುರಾಣ ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ, ಇದು ಜೈನ ಧರ್ಮದ ಮೊದಲ ತೀರ್ಥಂಕರರಾಗಿರುವಂಥ ವೃಷಭನಾಥರ ಜೀವನ ಕಥೆಗೆ ರಿಲೇಟೆಡ್ ಆಗಿರುವಂಥ ಒಂದು ಕಾವ್ಯ ಅಂತ ಗುರುತಿಸಲಾಗುತ್ತೆ. ಇದರಲ್ಲಿ ಒಟ್ಟು 16 ಆಶ್ವಾಸಗಳಿವೆ. ಅಂದರೆ 16 ಭಾಗಗಳಂತ ಗುರುತಿಸ್ತೇವೆ, ಅದನ್ನು ಆಶ್ವಾಸ ಅಂತ ಕರೆದಿರೋದು. 16 ಆಶ್ವಾಸಗಳಿವೆ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಸಾಹಿತ್ಯದಲ್ಲಿ ಬಂದಾಗ ವಿಶೇಷತೆಗಳಿರ್ತವೆ. ಆದರೆ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಾಗ, ಸ್ಪೆಷಲ್ ನಾನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಭಾಳ ಬೇಸಾಗಿಟ್ಕೊಂಡು ನೋಡಿದಾಗ ಜಸ್ಟ್ ನಿಮಗೆ 16 ಆಶ್ವಾಸಗಳಿವೆ ಅಂತ ಗೊತ್ತಿದ್ರು ಸಾಕಾಗುತ್ತೆ, ಅಷ್ಟರಲ್ಲಿ ನೀವು ಆನ್ಸರ್ ಮಾಡ್ಬೋದು. ಇದು ಆಲ್ರೆಡಿ ಹೇಳಿದ ಹಾಗೆ ಚಂಪು ಕಾವ್ಯವಾಗಿದೆ. ಚಂಪು ಶೈಲಿಯಲ್ಲಿ ರಚನೆ ಆಗಿರುವಂಥ ಒಂದು ಅದ್ಭುತವಾದಂಥ ಕಾವ್ಯ ಅಂತ ಗುರುತಿಸಬಹುದಾಗಿದೆ. ಇನ್ನು ವಿಕ್ರಮಾರ್ಜುನ ವಿಜಯ ಪಂಪನ ಮತ್ತೊಂದು ವಿಶೇಷವಾದಂಥ ಒಂದು ಕೃತಿ ಅಂತ ಗುರುತಿಸಲಾಗುತ್ತೆ. ಈ ಕೃತಿಗೆ ಪಂಪ ಭಾರತ ಅಂತ ಕೂಡ ಕರೆಯಲಾಗುತ್ತೆ. ಇದು ಮಹಾಭಾರತದ ಕಥೆಯನ್ನು ನಿರೂಪಿಸುತ್ತದೆ. ಸ್ಪೆಷಲಿ ಇಲ್ಲಿ ಗಮನಿಸಬೇಕಾದಂಥ ವಿಚಾರವೇನೆಂದರೆ ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಅಂತ ಕರೆಯಲಾಗುತ್ತೆ. ಈ ರೀತಿ ಕೂಡ ಕ್ವಶನ್ ಕೇಳ್ಬೋದು. ಪಂಪನ ಯಾವ ಕೃತಿಗೆ ಪಂಪ ಭಾರತ ಅಂತ ಗುರುತಿಸಲಾಗುತ್ತೆ ಅಂತ ಕೇಳ್ಬೋದು. ಅಲ್ಲಿ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಈ ರೀತಿ ಕೊಡುವಂಥ ಪಾಸಿಬಿಲಿಟಿ ಇರುತ್ತೆ. ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಅಂತ ಕೂಡ ಕರೆಯಲಾಗುತ್ತೆ. ಇದು ಕೂಡ ಚಂಪು ಕಾವ್ಯವಾಗಿದೆ. ಚಂಪು ಶೈಲಿಯಲ್ಲಿ ರಚನೆ ಆಗಿರುವಂಥ ಒಂದು ವಿಶೇಷವಾದಂಥ ಒಂದು ಕೃತಿಯಾಗಿದೆ. ಇದರ ಜೊತೆ ಇದರ ಮುಂದುವರಿದ ಭಾಗವಾಗಿ ನೋಡ್ತಾ ಹೋದರೆ ಈ ಕೃತಿಯಲ್ಲಿ 14 ಆಶ್ವಾಸಗಳಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಈ ಕೃತಿಯಲ್ಲಿ ಬಂದಾಗ ಯಾರು ಈ ಕೃತಿಯ ನಾಯಕ ಅಂತ ನೋಡ್ತಾ ಹೋದಾಗ ತನಗೆ ಆಶ್ರಯ ನೀಡಿದ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಅವನನ್ನೇ ಕಥಾನಾಯಕನಾಗಿ ಪಂಪ ಇಲ್ಲಿ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಸ್ಪೆಷಲಿ ವಿಕ್ರಮಾರ್ಜುನ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ, ಅರ್ಜುನನಿಗೆ ರಿಲೇಟೆಡ್ ಆಗಿದೆ, ಅರ್ಜುನನಿಗೆ ಫೋಕಸ್ ಮಾಡಿರೋದು ಕಂಡುಬರ್ತಾ ಇದೆ. ತನಗೆ ಆಶ್ರಯ ನೀಡಿದಂಥ ಇಮ್ಮಡಿ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಕೆ ಮಾಡಿ ಈ ಕೃತಿಯಲ್ಲಿ ಆತನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡಿರೋದು ಕಂಡುಬರುತ್ತೆ. ಹಾಗಾಗಿ ಎಲ್ಲ ಆ್ಯಂಗಲಲ್ಲಿ ನಿಮಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಒಂದು ಪೊನ್ನನ ಬಗ್ಗೆ ನೋಡ್ತಾ ಹೋಗೋಣ. ಪೊನ್ನ ರಾಷ್ಟ್ರಕೂಟರ ಚಕ್ರವರ್ತಿ ಆಗಿದ್ದಂತಹ ಮುಮ್ಮಡಿ ಅಥವಾ 3ನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ. ನಾವು ರತ್ನಾತ್ರಯರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಪಂಪ ಫಸ್ಟ್ ಒನ್, ಸೆಕೆಂಡ್ ಒನ್ ನಾವು ಚರ್ಚೆ ಮಾಡ್ತಾ ಇರೋದು ಪೊನ್ನನ ಬಗ್ಗೆ. ಪೊನ್ನ ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧ ಅರಸರಲ್ಲಿ ಒಬ್ಬನಾಗಿದ್ದಂಥ 3ನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ. ಈತನ ಅತ್ಯಂತ ಪ್ರಸಿದ್ಧವಾದಂತಹ ಕೃತಿಗಳೆಂದರೆ ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ ಮತ್ತು ಜೀನಾಕ್ಷರ ಮಾಲೆ ಅಂತ. ಸ್ಪೆಷಲಿ ಶಾಂತಿ ಪುರಾಣ ಬಹಳ ಸರಿ ನಿಮ್ಮ ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಶಾಂತಿ ಪುರಾಣ ಕೃತಿಯನ್ನು ಬರೆದವರು ಯಾರು ಅಥವಾ ಅದರ ವಿಷಯ ವಸ್ತು ಏನು, ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಶಾಂತಿ ಪುರಾಣಕ್ಕೆ ರಿಲೇಟೆಡ್ ಆಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ನೇರವಾದ ಕ್ವಶನ್ ಬಂದರೆ ಶಾಂತಿ ಪುರಾಣ ಯಾರು ಬರೆದಿರುವಂಥ ಕೃತಿ ಅಂತ ಕೇಳ್ಬೋದು, ಅಥವಾ ಪೊನ್ನ ಬರೆದಿರುವಂಥ ಕೃತಿ ಯಾವುದಂತ ಕೊಟ್ಟು ನಿಮಗೆ ಅಲ್ಲಿ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ, ಶಾಂತಿ ಪುರಾಣ ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಅಕ್ಯುರೇಟ್ ಆಗೇ ಗೊತ್ತಿರಬೇಕು ನಿಮಗೆ. ಸ್ಪೆಷಲಿ ಈ ಕೃತಿಯ ವಸ್ತು ವಿಷಯ ನೋಡೋದಾದರೆ ಜೈನ ಧರ್ಮದ 16ನೇ ತೀರ್ಥಂಕರರಾಗಿರುವಂತಹ ಶಾಂತಿನಾಥರ ಚರಿತ್ರೆಯ ಜೈನ ಪುರಾಣ ಅಂತ ಗುರುತಿಸ್ಬೋದು. ಯಾವ ರೀತಿ ನಾವು ಆದಿಪುರಾಣದಲ್ಲಿ ವೃಷಭನಾಥರ ಜೀವನಕ್ಕೆ ರಿಲೇಟೆಡ್ ಆಗಿರುವಂಥ ಕೃತಿ ಅಂತ ಗುರುತಿಸ್ತೇವಲ್ವ, ಸೇಮ್ ಅದೇ ರೀತಿ ಶಾಂತಿ ಪುರಾಣ ಕೂಡ ಶಾಂತಿನಾಥರ ಜೀವನ ಚರಿತ್ರೆಗೆ ಅಥವಾ ಅವರ ಜೀವನಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಕೃತಿ ಅಂತ ಗುರುತಿಸ್ಬೋದು. ಶಾಂತಿನಾಥರು ಜೈನ ಧರ್ಮದ 16ನೇ ತೀರ್ಥಂಕರರಾಗಿದ್ದರು. ಈ ಕೃತಿಯಲ್ಲಿ 13 ಆಶ್ವಾಸಗಳಿರೋದು ಕಂಡುಬರುತ್ತೆ. ಸ್ಪೆಷಲಿ ದಾನ ಚಿಂತಾಮಣಿ ಅತ್ತಿಮ ಬಗ್ಗೆ ಕೂಡ ಕೇಳಿರ್ತೀರ ನೀವು. ದಾನ ಚಿಂತಾಮಣಿ ಅತ್ತಿಮಬ್ಬೆ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಬರೆಸಿ ಹಂಚಿದಳಂತೆ ಅನ್ನುವಂಥ ಒಂದು ವಿಚಾರ ಕೂಡ ನಮಗೆ ಇತಿಹಾಸದಲ್ಲಿ ಮತ್ತು ಇವರ ಸಾಹಿತ್ಯದಲ್ಲಿ ತಿಳಿದು ಬರುತ್ತೆ. ಸ್ಪೆಷಲಿ
ಭಾಳ ವಿಶೇಷವಾದಂಥ ಒಂದು ಕಾರ್ಯ ಅಂತ ಗುರುತಿಸಲಾಗುತ್ತೆ ದಾನ ಚಿಂತಾಮಣಿಯ ಗೆ ರಿಲೇಟೆಡ್ ಆಗಿ ಬಂದಾಗ. ಶಾಂತಿ ಪುರಾಣ ಕೃತಿಯನ್ನು ಪೊನ್ನ ಬರಿತಾನೆ. ಪೊನ್ನ ಆ ಕೃತಿಯನ್ನು ಬರೆದ ನಂತರ ಅದನ್ನು 1000 ಪ್ರತಿಗಳನ್ನು ಬರೆಸಿ, ಅವಾಗಿನ ಸಮಯದಲ್ಲಿ ಬಂದಾಗ ಅದನ್ನು ತಾಳೆಗರಿ ಮೇಲೆ ಬರೆಯಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಅದನ್ನು ತಾಳೆಗರಿ ಮೇಲೆ ಬರೆಸಿ ಅದನ್ನು ಹಂಚಿದಳಂತೆ ಅನ್ನುವಂಥ ಒಂದು ವಿಚಾರ ಕೂಡ ನಮಗೆ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಕೂಡ ಅದು ತಿಳಿಸಿರೋದು ಅಥವಾ ತಿಳಿದಿರೋದು ನಾವು ನೋಡ್ತೇವೆ. ಹಾಗಾಗಿ ಪೊನ್ನನ್ಗೆ ರಿಲೇಟೆಡ್ ಆಗಿ ಇಷ್ಟು ವಿಚಾರ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಒಂದು ರನ್ನನ್ ಬಗ್ಗೆ ನೋಡ್ತಾ ಹೋಗೋಣ. ರನ್ನನಿಗೆ ಆಶ್ರಯ ನೀಡಿದಂತಹ ರಾಜ ಯಾರು ಅಂತ ನೋಡ್ತಾ ಹೋದರೆ ಚಕ್ರವರ್ತಿ ಸತ್ಯಾಶ್ರಯ. ಕಲ್ಯಾಣಿ ಚಾಲುಕ್ಯರಲ್ಲಿ ಬರುವಂಥ ಅತ್ಯಂತ ಪ್ರಸಿದ್ಧ ರಾಜರಲ್ಲಿ ಸತ್ಯಾಶ್ರಯನನ್ನು ಕೂಡ ಗುರುತಿಸಲಾಗುತ್ತೆ. ಈತ ರನ್ನನಿಗೆ ಆಶ್ರಯ ನೀಡಿದ್ದ. ಇನ್ನು ರನ್ನನ ಕೃತಿಗಳಂತ ಬಂದರೆ ಗದಾಯುದ್ಧ ಬಹಳ ಫೇಮಸ್ ಆದಂಥ ಕೃತಿಯಾಗಿದೆ. ಗದಾಯುದ್ಧಕ್ಕೆ ಸಾಹಸ ಭೀಮ ವಿಜಯ ಅಂತ ಕೂಡ ಕರೆಯಲಾಗುತ್ತೆ. ಅಜಿತನಾಥ ಪುರಾಣ ಅಥವಾ ಅಜಿತ ಪುರಾಣ ಅಂತ ಕೂಡ ಗುರುತಿಸಲಾಗುತ್ತೆ. ಪರಶುರಾಮ ಚರಿತ್ರೆ, ಚಕ್ರೇಶ್ವರ ಚರಿತ್ರೆ ಬಹಳ ಫೇಮಸ್ ಆದಂಥ ಕೃತಿಗಳು. ಸ್ಪೆಷಲಿ ಮೊದಲ 2 ಕೃತಿಗಳಿಗೆ ರಿಲೇಟೆಡ್ ಆಗಿ ನಮ್ಮ ಎಕ್ಸಾಮಲ್ಲಿ ಭಾಳ ಸಾರಿ ಕ್ವಶನ್ಸ್ಗಳು ಬರ್ತಾ ಇರ್ತವೆ. ಗದಾಯುದ್ಧ ಬರೆದವ್ರು ಯಾರು, ಅಥವಾ ಸಾಹಸ ಭೀಮ ವಿಜಯ ಬರೆದವ್ರು ಯಾರು, ಅಜಿತನಾಥ ಪುರಾಣ ಬರೆದವ್ರು ಯಾರು, ಈ ರೀತಿ ಕ್ವಶನ್ಸ್ಗಳು ಭಾಳಷ್ಟು ಸರಿ ರಿಪೀಟ್ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಬೇಸಾಗಿ 3-4 ಕೃತಿಗಳ ಹೆಸರು ನಿಮಗೆ ಗೊತ್ತಿರಲೇಬೇಕು. ಗದಾಯುದ್ಧ ಅಥವಾ ಗದಾಯುದ್ಧಕ್ಕೆ ಸಾಹಸ ಭೀಮ ವಿಜಯ ಅಂತ ಕರೆಯಲಾಗುತ್ತೆ. ಈ ಕೃತಿಯ ಕಥಾನಾಯಕ ಯಾರು ಅಂತ ನೋಡ್ತಿದ್ರೆ ಚಕ್ರವರ್ತಿ ಸತ್ಯಾಶ್ರಯ. ಯಾವ ರೀತಿ ವಿಕ್ರಮಾರ್ಜುನ ವಿಜಯದಲ್ಲಿ ಯಾವ ರೀತಿ ಪಂಪ ತನಗೆ ಆಶ್ರಯ ನೀಡಿದಂತಹ ಇಮ್ಮಡಿ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಕೆ ಮಾಡಿ ಕಥಾನಾಯಕನಾಗಿ ಮಾಡ್ಕೊಂಡಿದ್ದಾನಲ್ವ, ಸೇಮ್ ಅದೇ ರೀತಿ ರನ್ನ ತನ್ನ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯದಲ್ಲಿ ತನಗೆ ಆಶ್ರಯ ನೀಡಿದಂತಹ ಸತ್ಯಾಶ್ರಯನನ್ನು ಕಥಾನಾಯಕನಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಆತನನ್ನು ಭೀಮನಿಗೆ ಹೋಲಿಕೆ ಮಾಡಿ ಈ ಕೃತಿಯಲ್ಲಿ ಬರೆದಿರೋದು ಕಂಡುಬರುತ್ತೆ. ಗದಾಯುದ್ಧ ಅನ್ನುವಂಥ ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ. ಆ ಬೇಸ್ ಮೇಲೆ ಕೂಡ ನೀವು ನೆನ್ಪಿಟ್ಕೊಳ್ಬೋದಾಗಿದೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ರನ್ನ ಸಿಂಹಾವಲೋಕನ ಕ್ರಮದಲ್ಲಿ ಮಹಾಭಾರತ ಕಥೆಯನ್ನು ಗದಾಯುದ್ಧದಲ್ಲಿ ನಿರೂಪಿಸಿರೋದು ಕಂಡುಬರುತ್ತೆ. ಈ ಕ್ವಶನ್ ಬಹಳಷ್ಟು ಸರಿ ರಿಪೀಟ್ ಆಗಿದೆ. ಸಿಂಹಾವಲೋಕನ ಕ್ರಮದಲ್ಲಿ ಮಹಾಭಾರತ ಕಥೆಯನ್ನು ನಿರೂಪಿಸಿದವರು ಯಾರು? ಇಲ್ಲಿ ರನ್ನ ಕೊಟ್ಟಿರ್ತಾರೆ ಆಪ್ಷನ್ಸ್ ನಿಮಗೆ, ಪಂಪ ಕೊಟ್ಟಿರ್ಬೋದು, ಬೇರೆ ಬೇರೆ ಕುಮಾರವ್ಯಾಸನ ಹೆಸರು ಕೊಟ್ಟಿರ್ಬೋದು ನಿಮಗೆ. ಹಾಗಾಗಿ ಕೊನೆಯ ಪಾಯಿಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪಾಸಿಬಿಲಿಟಿ ಆದಾಗ ನೀವು ಸಮಯ ಇದ್ದಾಗ ಏನು ಮಾಡಬೇಕು, ಈ ಕೃತಿಗಳಿಗೆ ರಿಲೇಟೆಡ್ ಸಾಕಷ್ಟು ಬೇರೆ ಬೇರೆ ಸಾಹಿತಿಗಳು ವರ್ಕ್ ಮಾಡಿರ್ತಾರೆ. ಆ ಕೃತಿಗಳನ್ನು ಕೂಡ ನೀವು ಓದ್ತಾ ಹೋದರೆ ಇನ್ನೂ ಚೆನ್ನಾಗಿದೆ ನೀವು ಅರ್ಥ ಮಾಡ್ಕೊಳ್ಬೋದಾಗಿದೆ. ನೆಕ್ಸ್ಟ್ ಒಂದು ಅಜಿತ ಪುರಾಣ ಅಥವಾ ಅಜಿತನಾಥ ಪುರಾಣಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ವಿಚಾರ ಗೊತ್ತಿರಬೇಕು. ಇದು ಕೂಡ ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಕೃತಿಯಾಗಿದೆ. ನಾವೀಗ ಆದಿಕವಿ ಪಂಪನಿಗೆ ರಿಲೇಟೆಡ್ ಆಗಿ ಬಂದಾಗ ಆದಿ ಪುರಾಣದ ಬಗ್ಗೆ ಚರ್ಚೆ ಮಾಡ್ತೇವೆ. ಅದು ಕೂಡ ಜೈನ ಧರ್ಮದ ತೀರ್ಥಾಂಕರಿಗೆ ರಿಲೇಟೆಡ್ ಆಗಿರೋದು. ಪೊನ್ನನ ಶಾಂತಿ ಪುರಾಣದ ಬಗ್ಗೆ ಚರ್ಚೆ ಮಾಡಿದೆವು, ಅದು ಕೂಡ ಜೈನ ತೀರ್ಥಾಂಕರಿಗೆ ರಿಲೇಟೆಡ್ ಆಗಿದೆ. ಸೇಮ್ ಅದೇ ರೀತಿ ರನ್ನ ಬರೆದಿರುವಂಥ ಅಜಿತ ಪುರಾಣ ಅಥವಾ ಅಜಿತನಾಥ ಪುರಾಣ ಏನಿದೆ ಅಲ್ವಾ, ಇದು ಸಹ ಜೈನ ಧರ್ಮದ ತೀರ್ಥಾಂಕರಿಗೆ ರಿಲೇಟೆಡ್ ಆಗಿದೆ. ಜೈನ ಧರ್ಮದ 2ನೇ ತೀರ್ಥಂಕರಾದಂಥ ಅಜಿತನಾಥರಿಗೆ ಸಂಬಂಧಿಸಿರುವಂಥ ಒಂದು ವಿಶೇಷವಾದಂಥ ಕೃತಿ ಇದಾಗಿದೆ. ಈ ಕೃತಿಯ ಪೀಠಿಕಾ ಭಾಗದಲ್ಲಿ ರನ್ನ ದಾನ ಚಿಂತಾಮಣಿ ಅತ್ತಿಮಬ್ಬೆಗೆ ಜೀನ ಧರ್ಮ ಪತಾಕೆ ಅಂತ ಹೊಗಳಿರೋದು ಸಹ ಕಂಡುಬರುತ್ತೆ. ಓಕೆ, ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಬಹಳ ಸರಿ ಬಹಳ ಸ್ಪೆಷಲ್ ಆಗಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಅಂದರೆ ರನ್ನ ತನ್ನ ಯಾವ ಕೃತಿಯಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆಗೆ ಜೀನ ಧರ್ಮ ಪತಾಕೆ ಅಂತ ಹೊಗಳಿದ್ದಾನೆ ಅಂತ ಕೇಳ್ಬೋದು, ಅಥವಾ ದಾನ ಚಿಂತಾಮಣಿ ಅತ್ತಿಮಬ್ಬೆಗೆ ಜೀನ ಧರ್ಮ ಪತಾಕೆ ಅಂತ ಯಾರು ಹೊಗಳಿದ್ದಾರೆ, ಈ ರೀತಿ ಕೂಡ ಕ್ವಶನ್ ಕೇಳ್ಬೋದು ನಿಮಗೆ. ಹಾಗಾಗಿ ಅಜಿತನಾಥ ಪುರಾಣಕ್ಕೆ ರಿಲೇಟೆಡ್ ಒಂದು 2-3 ವಿಚಾರಗಳು ಬಹಳ ಬೇಸಾಗಿ ನಿಮಗೆ ಗೊತ್ತಿರಬೇಕು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಖಂಡಿತ ಇಂಥ ಕ್ವಶನ್ಸ್ಗಳು ಬಹಳ ಸರಿ ಬಂದಿವೆ. ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಮುಂಬರುವಂಥ ಎಕ್ಸಾಮಲ್ಲಿ ಕೂಡ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ. ಯಾಕಂದರೆ ಈ ವಿಚಾರ ಏನಿದೆ ಅಲ್ವಾ, ರತ್ನಾತ್ರಯರು ಕವಿ ಚಕ್ರವರ್ತಿಗಳೇನಿದ್ದಾರಲ್ವ, ಇವರ ವಿಚಾರಗಳು ಎವರ್ಗ್ರೀನ್ ಆಗಿ ನಮಗೆ ಗೊತ್ತಿರಲೇಬೇಕು. ಮತ್ತು ಕನ್ನಡ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರವಾಗಿದೆ. ಹಾಗಾಗಿ ಎಕ್ಸಾಮಲ್ಲಿ ಯಾವಾಗಲೂ ಈ ಕ್ವಶನ್ಸ್ಗಳು ಏನಾಗ್ತಾ ಇರ್ತವೆ, ರಿಪೀಟ್ ಆಗ್ತಾ ಇರ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಕವಿ ಚಕ್ರವರ್ತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಾವು ಆಲ್ರೆಡಿ ರತ್ನಾತ್ರಯರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ರತ್ನಾತ್ರಯರಲ್ಲಿ ಪಂಪ, ಪೊನ್ನ, ರನ್ನನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಕವಿ ಚಕ್ರವರ್ತಿಗಳಂದರೆ ಇಲ್ಲೂ ಕೂಡ 3 ಸಾಹಿತಿಗಳನ್ನು ಗುರುತಿಸ್ತೇವೆ, ರನ್ನ, ಜನ್ನ, ಪೊನ್ನ ಅಂತ. ರನ್ನನ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ ನಾವು. ಹಾಗಾಗಿ ರನ್ನನ್ ಬಗ್ಗೆ ನಾನು ಅಗೇನ್ ಕವಿ ಚಕ್ರವರ್ತಿಗಳಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಪೊನ್ನನ ಬಗ್ಗೆನೂ ಡಿಸ್ಕಷನ್ ಮಾಡಿದ್ದೇವೆ ರತ್ನಾತ್ರಯರಲ್ಲಿ. ಈಗ ಉಳ್ಕೊಂಡಿರೋದು ಕವಿ ಚಕ್ರವರ್ತಿಗಳಲ್ಲಿ ಹೊಸದಾಗಿ ನಾವು ಗುರುತಿಸೋದಂದರೆ ಜನನನ್ನು ಗುರುತಿಸೋದು. ಆತನ ಬಗ್ಗೆ ಒಂದು ಸ್ವಲ್ಪ ವಿಚಾರ ಕ್ಲಿಯರ್ ಆದರೆ ನಮಗೆ ರತ್ನಾತ್ರಯರು, ಕವಿ ಚಕ್ರವರ್ತಿಗಳು ಎರಡರಲ್ಲೂ ಇರುವಂತಹ ಸಾಹಿತ್ಯಗಳ ಬಗ್ಗೆ ಕ್ಲಿಯರ್ ಆಗುತ್ತೆ. ಮತ್ತು ಇಲ್ಲಿ ರನ್ನ, ಪೊನ್ನ ರತ್ನಾತ್ರಯರಲ್ಲಿ ಗುರುತಿಸ್ತೇವೆ, ಕವಿ ಚಕ್ರವರ್ತಿಗಳಲ್ಲಿ ಕೂಡ ಗುರುತಿಸ್ತೇವೆ ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. ಅಲ್ಲಿ ರತ್ನಾತ್ರಯರಲ್ಲಿ ಇರುವಂತಹ ಹೊಸ ಪರ್ಸನ್ ಅಂದರೆ ಯಾರು, ಪಂಪ. ಅಲ್ಲಿ ಕವಿ ಚಕ್ರವರ್ತಿಗಳಲ್ಲಿ ಹೊಸದಾಗಿ ಬರುವಂಥ ಪರ್ಸನ್ ಅಂದರೆ ಜನ್ನ. ಹಾಗಾಗಿ ಅವರಿಬ್ಬರ ಬಗ್ಗೆ ಸ್ಪೆಷಲ್ ಆಗಿ ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಈಸಿಯಾಗಿ ಎಕ್ಸಾಮಲ್ಲಿ ನೇರವಾಗಿ ಕ್ವಶನ್ ಬಂದರೂ ಕೂಡ ನೀವು ಆನ್ಸರ್ ಮಾಡ್ಬೋದು. ಯಾರು ಕವಿ ಚಕ್ರವರ್ತಿಗಳು, ಅಥವಾ ಕೆಳಗಿನ ಯಾವ ಸಾಹಿತಿ ಕವಿ ಚಕ್ರವರ್ತಿಗಳಿಗೆ ಗುಂಪಲ್ಲಿ ಗುರುತಿಸೋದಿಲ್ಲ, ಈ ರೀತಿ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದಾಗಿದೆ.
ಜನನಿಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಜನನ ಯಶೋಧರ ಚರಿತ ಬಹಳ ಫೇಮಸ್ ಆಗಿರುವಂಥ ಕೃತಿಯಾಗಿದೆ. ಯಶೋಧರನ ರಾಣಿ ಅಮೃತಮತಿಗೆ ರಿಲೇಟೆಡ್ ಆಗಿ ಮತ್ತು ಯಶೋಧರನಿಗೆ ರಿಲೇಟೆಡ್ ಆಗಿ ಇರುವಂತಹ ವಿಷಯ ವಸ್ತುವನ್ನು ನಾವು ಈ ಕೃತಿಯಲ್ಲಿ ಕಾಣಬಹುದಾಗಿದೆ. ಅನಂತನಾಥ ಪುರಾಣ ಈತನ ಮತ್ತೊಂದು ವಿಶೇಷವಾದಂಥ ಕೃತಿಯಾಗಿದೆ. ಅನಂತನಾಥ ಪುರಾಣ ಇದು ಕೂಡ ಜೈನ ಧರ್ಮದ ತೀರ್ಥಂಕರರಿಗೆ ರಿಲೇಟೆಡ್ ಆಗಿದೆ. ಬಹಳ ವಿಶೇಷವಾಗಿ ಗಮನಿಸಬೇಕು ನೀವು. ಕವಿ ಚಕ್ರವರ್ತಿಗಳಾಗಿರ್ಬೋದು, ರತ್ನಾತ್ರರಲ್ಲಿ ಬಂದಾಗ ಪ್ರತಿಯೊಬ್ಬರು ಕೂಡ ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿ ಕೃತಿ ಬರೆದಿರೋದು ಕಂಡು ಬರುತ್ತೆ. ಅದು ಜೈನ ಧರ್ಮದ ತೀರ್ಥಂಕರರ ಜೀವನವನ್ನು ಬೇಸಾಗಿಟ್ಕೊಂಡು ಬರೆದಿರೋದು ಕಂಡು ಬರುತ್ತೆ. ಅನಂತನಾಥ ಪುರಾಣ ಜೈನ ಧರ್ಮದ 14ನೇ ತೀರ್ಥಂಕರರಿಗೆ ಚರಿತ್ರೆಗೆ ರಿಲೇಟೆಡ್ ಆಗಿದೆ. ಈ ಕೃತಿಯಲ್ಲಿ 14 ಆಶ್ವಾಸಗಳಿರೋದು ಕಂಡು ಬರುತ್ತೆ. ಓಕೆ, ಇದರ ಜೊತೆಗೆ ಹೊಯ್ಸಳ ಸಾಮ್ರಾಜ್ಯದ ರಾಜ 2ನೇ ವೀರಬಲ್ಲಾಳನ ಆಸ್ಥಾನದಲ್ಲಿದ್ದಂಥ ಕವಿ ಅಂತ ಜನನನ್ನು ಗುರುತಿಸಲಾಗುತ್ತೆ. ಇವನು ಹೊಯ್ಸಳರ ಇತಿಹಾಸದಲ್ಲೂ ಕೂಡ, ಹೊಯ್ಸಳರ ಸಾಹಿತ್ಯದಲ್ಲೂ ಕೂಡ ಜನನ ಬಗ್ಗೆ ನೀವು ಅಭ್ಯಾಸ ಮಾಡಿರ್ತೀರ. ಇಷ್ಟು ಬೇಸ್ ವಿಚಾರಗಳು ನಿಮಗೆ ಇವರ ಬಗ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಒನ್ ಇವತ್ತಿನ ಈ ಕ್ಲಾಸಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಮತ್ತೊಬ್ಬ ಅತ್ಯಂತ ಪ್ರಮುಖವಾದಂಥ ಸಾಹಿತಿ ಅಂದರೆ ಕುಮಾರವ್ಯಾಸ. ಕುಮಾರವ್ಯಾಸನ್ಗೆ ರಿಲೇಟೆಡ್ ಆಗಿ ಕೂಡ ಸಾಕಷ್ಟು ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಇದು ಕನ್ನಡ ಪೇಪರ್ಗೆ ರಿಲೇಟೆಡ್ ಅಲ್ಲ, ಇದು ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಾಗಲೂ ಕೂಡ ಕನ್ನಡ ಸಾಹಿತ್ಯವನ್ನು ಬೇಸಾಗಿಟ್ಕೊಂಡು, ಕನ್ನಡ ಸಂಸ್ಕೃತಿ ಆಗಿರ್ಬೋದು, ಕರ್ನಾಟಕ ಜಿಕೆಯನ್ನು ಬೇಸಾಗಿಟ್ಕೊಂಡು ಕುಮಾರವ್ಯಾಸನ್ಗೆ ರಿಲೇಟೆಡ್ ಆಗಿ ಕೂಡ ಕ್ವಶನ್ ಕೇಳ್ತಾರೆ. ಈತನಿಗೆ ಇದ್ದಂಥ ಅತ್ಯಂತ ಪ್ರಸಿದ್ಧವಾದಂಥ ಬಿರುದು ಅಂದರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ನಿಮಗೆ ಎಕ್ಸಾಮಲ್ಲಿ ನೇರವಾಗಿ ಇದೇ ರೀತಿ ಕ್ವಶನ್ ಕೇಳ್ತಾರೆ. ಕುಮಾರವ್ಯಾಸನ್ಗಿದ್ದಂಥ ಬಿರುದು ಯಾವುದಂತ ಕೇಳ್ಬೋದು, ಅಥವಾ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದಂಥ ಸಾಹಿತಿ ಯಾರು ಅಂತ ಕೇಳ್ಬೋದು. ಅಲ್ಲಿ ನಿಮಗೆ ಬೇರೆ ಬೇರೆ ಸಾಹಿತಿಗಳ ಹೆಸರನ್ನು ಆಪ್ಷನ್ಸ್ ಆಗಿ ಕೊಡ್ಬೋದು. ಸ್ಪೆಷಲಿ ಕುಮಾರವ್ಯಾಸನ್ಗೆ ಈ ಬಿರುದು ಇತ್ತು ಅನ್ನೋದನ್ನು ಗಮನಿಸಬೇಕು. ಸ್ಪೆಷಲಿ ಕುಮಾರವ್ಯಾಸನ್ಗೆ ರಿಲೇಟೆಡ್ ಆಗಿ ಬಂದಾಗ ಅತ್ಯಂತ ಪ್ರಸಿದ್ಧವಾದ ಕೃತಿ ಅಂದರೆ ಕರ್ನಾಟ ಭಾರತ ಕಥಾಮಂಜರಿ ಅನ್ನೋದು ಅತ್ಯಂತ ಪ್ರಸಿದ್ಧವಾದಂಥ ಕೃತಿಯಾಗಿದೆ. ನೇರವಾಗಿ ಈ ಕ್ವಶನ್ ಬಹಳ ಸರಿ ರಿಪೀಟ್ ಆಗಿದೆ. ಕರ್ನಾಟ ಭಾರತ ಕಥಾಮಂಜರಿ ಬರೆದವರು ಯಾರು ಅಥವಾ ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಯಾವುದು ಅಂತ. ಕರ್ನಾಟ ಭಾರತ ಕಥಾಮಂಜರಿಗೆ ಇನ್ನೂ ಬೇರೆ ಬೇರೆ ಹೆಸರುಗಳಿಂದ ಕೂಡ ಗುರುತಿಸಲಾಗುತ್ತೆ, ಕರೆಯಲಾಗುತ್ತೆ. ಗದುಗಿನ ಭಾರತ ಅಂತ ಕರೆಯಲಾಗುತ್ತೆ, ಕುಮಾರವ್ಯಾಸನ ಭಾರತ ಅಂತ ಕರೆಯಲಾಗುತ್ತೆ, ಕನ್ನಡ ಭಾರತ ಅಂತ ಕರೆಯಲಾಗುತ್ತೆ, ಕರ್ನಾಟ ಭಾರತ ಅಂತ ಕರೆಯಲಾಗುತ್ತೆ. ಈ ರೀತಿ ಕರ್ನಾಟ ಭಾರತ ಕಥಾಮಂಜರಿಯನ್ನು ಸಾಕಷ್ಟು ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಕರೆಯಲಾಗುತ್ತೆ. ಎಕ್ಸಾಂಪಲ್ ಏನು ಮಾಡ್ಬೋದು, ಗದುಗಿನ ಭಾರತ ಬರೆದವ್ರು ಯಾರು, ಮತ್ತು ಕನ್ನಡ ಭಾರತ ಬರೆದವ್ರು ಯಾರು, ಕರ್ನಾಟ ಭಾರತ ಬರೆದವ್ರು ಯಾರು, ಈ ರೀತಿ ಕೂಡ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಮೂಲ ಹೆಸರು ಕರ್ನಾಟ ಭಾರತ ಕಥಾಮಂಜರಿ ಆಗಿದೆ ಅನ್ನೋದು ಗಮನಿಸಬೇಕು. ಅದರ ಜೊತೆ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಇದನ್ನು ಗುರುತಿಸಲಾಗುತ್ತೆ. ಮತ್ತು ಇನ್ನೂ ವಿಶೇಷತೆ ಏನಂದರೆ ಕರ್ನಾಟ ಭಾರತ ಕಥಾಮಂಜರಿ ಏನಿದೆ ಅಲ್ವಾ, ಈ ಕೃತಿ ರಚನೆ ಆಗಿದ್ದು ಗದುಗಿನ ವೀರನಾರಾಯಣ ದೇವಾಲಯದಲ್ಲಿ, ಗದುಗಿನ ವೀರನಾರಾಯಣ ದೇವಸ್ಥಾನದಲ್ಲಿಯೇ ಕುಳಿತುಕೊಂಡು ಕುಮಾರವ್ಯಾಸ ಈ ಕೃತಿಯನ್ನು ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ. ಆ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಗದುಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ನಾವು ಪ್ರವೇಶ ಮಾಡಿದ್ರೆ ಆ ದೇವಸ್ಥಾನದಲ್ಲಿ ಈ ಸ್ತಂಭದ ಮೇಲೆ ಕವಿ ಕುಮಾರವ್ಯಾಸನ ಸ್ತಂಭ ಅಂತ ಕೂಡ ಈ ರೀತಿ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಇದೇ ಸ್ಥಳದಲ್ಲಿ ಕುಳಿತುಕೊಂಡು ಕುಮಾರವ್ಯಾಸ ಈ ಕೃತಿ ಬರೆದಿದ್ದಾನಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಕುಮಾರವ್ಯಾಸ ಈ ಕೃತಿಯನ್ನು ಒದ್ದೆ ಬಟ್ಟೆಯಲ್ಲೇ ಕುಳಿತುಕೊಂಡು ರಚಿಸಿದ್ದಾನಂತ ಕೂಡ ಹೇಳಲಾಗುತ್ತೆ. ಅಂದರೆ ತನ್ನ ಮೈ ಮೇಲೆ ಧರಿಸಿರುವಂಥ ಬಟ್ಟೆ ಒಣಗದ ರೀತಿಯಲ್ಲಿ ಹಸಿ ಬಟ್ಟೆಯನ್ನು ಧರಿಸ್ಕೊಂಡು ಈ ಕೃತಿಯನ್ನು ಬರೆದಿದ್ದಾನಂತ ಕೂಡ ಹೇಳಲಾಗುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಕುಮಾರವ್ಯಾಸನ ಹೇಳ್ಕೊಂಡಿರುವಂಥ ವಿಚಾರ ಏನಂದರೆ ಕರ್ನಾಟ ಭಾರತ ಕಥಾಮಂಜರಿ ಮಂಜರಿಯ ವಿಚಾರಗಳೇನಿದ್ದಾವಲ್ವ ಅವೆಲ್ಲವೂ ಕೂಡ ವೀರನಾರಾಯಣನ ವಿಚಾರಗಳು. ನಾನು ಕೇವಲ ಲಿಪಿಕಾರ ಮಾತ್ರ, ನಾನು ಕೇವಲ ಬರೆದುಕೊಂಡು ಹೋಗಿರೋದು. ಎಲ್ಲ ವಿಚಾರಗಳು ನನಗೆ ಮೂಡಿಸಿದ್ದು ಅಥವಾ ಆ ವಿಚಾರಗಳು ಮೂಲತಃ ನನ್ನದಲ್ಲ, ಅದೆಲ್ಲವೂ ಕೂಡ ವೀರನಾರಾಯಣನಂತ ಕೂಡ ಹೇಳ್ಕೊಂಡಿರೋದು ಕಂಡುಬರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳು ಈತನಿಗೆ ರಿಲೇಟೆಡ್ ಆಗಿ ಗೊತ್ತಿರಬೇಕು. ಮತ್ತು ಈ ಕೃತಿಯ ವಿಷಯ ವಸ್ತು ಏನಂತ ನೋಡ್ತಾ ಹೋದರೆ ವ್ಯಾಸರ ಸಂಸ್ಕೃತ ಮಹಾಭಾರತ ಏನಿದೆ ಅಲ್ವಾ, ವೇದವ್ಯಾಸರು ಬರೆದಿರುವಂಥ ಏನು ಮಹಾಭಾರತ ಇದೆ ಅಲ್ವಾ ಸಂಸ್ಕೃತದಲ್ಲಿ ಬರೆದಿರೋದು, ಆ ಮಹಾಭಾರತದ ಮೊದಲ 10 ಪರ್ವಗಳ ಸ್ವತಂತ್ರ ಅನುವಾದವನ್ನು ನಾವು ಈ ಕೃತಿಯಲ್ಲಿ ಕಾಣ್ಬೋದಾಗಿದೆ. ಕೃತಿಯ ಭಾಷೆ ನಡುಗನ್ನಡ, ಕನ್ನಡ ಭಾಷೆಯಲ್ಲಿ ರಚನೆ ಆಗಿದ್ದು. ನಾವೇನು ನಡುಗನ್ನಡ, ಹಳೆಗನ್ನಡ, ಹೊಸಗನ್ನಡ ಅಂತ ಗುರುತಿಸ್ತೇವಲ್ವ, ನಡುಗನ್ನಡದಲ್ಲಿ ರಚನೆ ಆಗಿರೋದು ಕಂಡುಬರುತ್ತೆ. ಮತ್ತು ಈ ಕೃತಿ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿರೋದು ಕಂಡುಬರುತ್ತೆ. ಷಟ್ಪದಿಯಲ್ಲಿ ನಾವು ಸಾಮಾನ್ಯವಾಗಿ ಗುರುತಿಸ್ತೇವಲ್ಲ, ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ, ವಾರ್ಧಕ ಅಂತ. ಅದರಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿರುವಂಥ ಒಂದು ಅದ್ಭುತವಾದಂಥ ಕೃತಿ ಅಂತ ಇದನ್ನು ಗುರುತಿಸಲಾಗಿದೆ. ಇದು ಕೂಡ ಕ್ವಶನ್ ಕೇಳಿದ್ದಾರೆ ಸಾಕಷ್ಟು ಬಾರಿ. ಕರ್ನಾಟ ಭಾರತ ಕಥಾಮಂಜರಿ ಯಾವ ಷಟ್ಪದಿಯಲ್ಲಿ ರಚಿಸಲಾಗಿದೆ ಅಂತ ಅದು ಕೂಡ ನೀವು ಗಮನಿಸಬೇಕಾಗತ್ತೆ. ಇನ್ನು ಕುಮಾರವ್ಯಾಸರ ಬಗ್ಗೆ ಕುವೆಂಪು ಅವರ ಅದ್ಭುತವಾದಂಥ ಹೇಳಿಕೆ ನಿಮ್ಗೆ ಗೊತ್ತಿರುತ್ತೆ ಮತ್ತು ಎಕ್ಸಾಮಲ್ಲಿ ಕೂಡ ಕೇಳ್ಬೋದು. ಕುಮಾರವ್ಯಾಸನ್ನು ಹಾಡಿದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಅಂತ. ಇದು ಕುವೆಂಪು ಅವರ ಅದ್ಭುತವಾದಂಥ ಒಂದು ವ್ಯಾಖ್ಯಾನ ಕುಮಾರವ್ಯಾಸನಿಗೆ ರಿಲೇಟೆಡ್ ಆಗಿದೆ. ಈ ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಇದು ಯಾರ ಹೇಳಿಕೆ ಅಂತ ಕೇಳ್ಬೋದು. ಆ ಆ್ಯಂಗಲಲ್ಲಿ ಕೂಡ ನೀವು ಇದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇನ್ನು ರತ್ನಾಕರ ವರ್ಣಿ ಬಗ್ಗೆ ಕೂಡ ಒಂದು ಸ್ವಲ್ಪ ವಿಚಾರ ನಮಗೆ ಗೊತ್ತಿರಬೇಕು. ಈತನಿಗೂ ರಿಲೇಟೆಡ್ ಆಗಿ ಕೂಡ ಕ್ವಶನ್ಸ್ ಕೇಳ್ತಾರೆ. ಈತನ ಕೃತಿಗೆ ರಿಲೇಟೆಡ್ ಆಗಿ ಬಹಳಷ್ಟು ಸರಿ ಕ್ವಶನ್ಸ್ ಕೇಳಿದ್ದಾರೆ. ರತ್ನಾಕರ ವರ್ಣಿ ಜನಿಸಿದ್ದು ಮೂಡುಬಿದಿರೆಯಲ್ಲಿ ಜನಿಸಿರೋದು. ಮೂಡುಬಿದಿರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಒಂದು ಹಿಸ್ಟೋರಿಕಲ್ ಪ್ಲೇಸಸ್ ಆಗಿದೆ.
ಕಾರ್ಕಳದ ರಾಜ ಭೈರವ ರಾಜನ ಆಸ್ಥಾನ ಕವಿಯಾಗಿದ್ದ ಶೃಂಗಾರ ಕವಿ ಎಂಬ ಬಿರುದನ್ನು ಈತ ಪಡೆದುಕೊಂಡಿದ್ದ. ಇದೇ ಕ್ವಶನ್ ಬಹಳ ಸರಿ ಕೇಳಿದ್ದಾರೆ. ಯಾರನ್ನು ಶೃಂಗಾರ ಕವಿ ಎಂಬ ಬಿರುದು ಪಡೆದಿದ್ರು ಅಥವಾ ಯಾರಿಗಿದೆ ಈ ಬಿರುದು ಅಂತ ಕೇಳಿದ್ದಾರೆ. ರತ್ನಾಕರ ವರ್ಣಿಗೆ ಶೃಂಗಾರ ಕವಿ ಎಂಬ ಬಿರುದು ಇತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ರತ್ನಾಕರ ವರ್ಣಿಯ ಕೃತಿಗಳ ಬಗ್ಗೆ ನೋಡ್ತಾ ಹೋದ್ರೆ ಅತ್ಯಂತ ಪ್ರಮುಖವಾಗಿ 4 ಕೃತಿಗಳನ್ನು ಗುರುತಿಸೋದು. ಭರತೇಶ ವೈಭವ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕೃತಿಯಾಗಿದೆ. ಸಾಕಷ್ಟು ಎಕ್ಸಾಮಲ್ಲಿ ನೇರವಾಗಿ ಅದೇ ಕ್ವಶನ್ ಕೇಳ್ತಾರೆ ನಿಮಗೆ, ಭರತೇಶ ವೈಭವ ಇದು ಯಾರ ಕೃತಿ ಅಂತ ಕೇಳಿದ್ದಾರೆ, ಅಥವಾ ರತ್ನಾಕರ ವರ್ಣಿಯ ಅತ್ಯಂತ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿ ಭರತೇಶ ವೈಭವದ ಜೊತೆ ಬೇರೆ ಬೇರೆ ಸಾಹಿತಿಗಳು ಬರೆದಿರುವಂಥ ಕೃತಿಗಳನ್ನು ನಿಮಗೆ ಆಪ್ಷನ್ಸ್ ಹಾಕಿ ಕೊಟ್ಟಿರ್ತಾರೆ. ಹಾಗಾಗಿ ಭರತೇಶ ವೈಭವ ನೀವು ಪರ್ಫೆಕ್ಟಾಗಿ ನೆನ್ಪಿಟ್ಕೊಳ್ಳೇಬೇಕು. ಅದರ ಜೊತೆ ತ್ರಿಲೋಕ ಶತಕ ಅನ್ನುವಂಥ ಕೃತಿ ಕೂಡ ಬರೆದಿರೋದು ಕಂಡು ಬರುತ್ತೆ. ರತ್ನಾಕರಧೀಶ್ವರ ಶತಕ ಅನ್ನೋದು, ಅಪರಾಜಿತೇಶ್ವರ ಶತಕ ಅನ್ನುವಂಥ ಕೃತಿಗಳು ಕೂಡ ಬರೆದಿರೋದು ಕಂಡು ಬರುತ್ತೆ. ಸ್ಪೆಷಲಿ ಈ 4 ಕೃತಿಗಳಲ್ಲಿ ಬಂದಾಗ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಾಗ ಭರತೇಶ ವೈಭವದ ವಿಷಯ ವಸ್ತು ಒಂದು ಸ್ವಲ್ಪ ಗೊತ್ತಿರಬೇಕು. ಆ ಕೃತಿಯ ಹೆಸರಲ್ಲೇ ಗೊತ್ತಾಗ್ತಿದೆ ಭರತೇಶ ವೈಭವ ಅಂತ, ಭರತ ಚಕ್ರವರ್ತಿಗೆ ರಿಲೇಟೆಡ್ ಆಗಿರೋದು. ಜೈನ ಧರ್ಮದಲ್ಲಿ ನಾವೇನು ವೃಷಭನಾಥರನ್ನು ಗುರುತಿಸ್ತೇವಲ್ವ, ಅವರ ಹಿರಿಯ ಮಗನಾಗಿರುವಂಥ ಭರತ ಚಕ್ರವರ್ತಿಯ ಜೀವನವನ್ನು ಬೇಸಾಗಿಟ್ಕೊಂಡು ಬರೆದಿರುವಂಥ ಕೃತಿ ಅಂತ ಕೂಡ ಅದನ್ನು ಗುರುತಿಸಲಾಗುತ್ತೆ. ಅದು ಕೂಡ ನಿಮಗೆ ಬೇಸಾಗಿ ತಿಳಿದಿರಬೇಕು. ನೆಕ್ಸ್ಟ್ ಒಂದು, ಕರ್ನಾಟಕದ ರಾಜಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂಥ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಬಂದಾಗ ಇಬ್ಬರು ವ್ಯಕ್ತಿಗಳನ್ನು ನಾನು ಇವತ್ತಿನ ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಇವರಿಬ್ಬರು ಅನ್ನಂಗಿಲ್ಲ, ಇನ್ನು ಸಾಕಷ್ಟು ಜನ ಕರ್ನಾಟಕ ರಾಜಕೀಯ ಆಗಿರ್ಬೋದು, ಭಾರತ ರಾಜಕೀಯ ಮಟ್ಟದಲ್ಲಿ ಕೂಡ ಕನ್ನಡಿಗರು ಪ್ರಸಿದ್ಧಿ ಆಗಿದ್ದಾರೆ. ಅವ್ರ ಬಗ್ಗೆ ಮತ್ತೆ ಮುಂಬರುವಂಥ ಕ್ಲಾಸಲ್ಲಿ ಕೂಡ ಡಿಸ್ಕಷನ್ ಮಾಡೋಣ. ಸ್ಪೆಷಲಿ ಬಿ ಡಿ ಜತ್ತಿ ಅವರು, ಬಸಪ್ಪ ದಾನಪ್ಪ ಜತ್ತಿ ಅಂತ, ಮೂಲತಃ ಬಾಗಲಕೋಟೆ ಜಿಲ್ಲೆಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಭಾರತದ ಉಪರಾಷ್ಟ್ರಪತಿ ಆಗಿದ್ದರು ಮತ್ತು ಭಾರತ ಹಂಗಾಮಿ ರಾಷ್ಟ್ರಪತಿ ಆಗಿದ್ದರು. ಹಾಗಾಗಿ ನಿಮಗೆ ಏನು ಕ್ವಶನ್ ಕೇಳ್ಬೋದು, ಭಾರತ ಉಪರಾಷ್ಟ್ರಪತಿಯಾಗಿದ್ದ ಕನ್ನಡಿಗರು ಯಾರಂತ ಕೇಳ್ಬೋದು, ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ ಕನ್ನಡಿಗರು ಯಾರಂತ ಕೇಳ್ಬೋದು, ಇವರ ಪೂರ್ಣ ಹೆಸರು ಕೇಳ್ಬೋದು ನಿಮಗೆ, ಮತ್ತು ಇವರಿಗೆ ರಿಲೇಟೆಡ್ ಮೂಲತಃ ಯಾವ ಜಿಲ್ಲೆಯವರು ಅಂತ ಕೂಡ ಕೇಳ್ಬೋದು. ಇವರು ಬಾಗಲಕೋಟೆ ಜಿಲ್ಲೆಯವರು ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒಂದು, ಎಸ್ ಆರ್ ಬೊಮ್ಮಾಯಿ ಅವರಿಗೆ ರಿಲೇಟೆಡ್ ಕೂಡ ಕೆಲವೊಂದು ವಿಚಾರಗಳು ಗೊತ್ತಿರಬೇಕು. ಸ್ಪೆಷಲಿ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಕಾಂಪಿಟೇಟಿವ್ ಎಕ್ಸಾಮಿಂದ ಬಹಳ ಇಂಪಾರ್ಟೆಂಟ್. ಮತ್ತು ಎಸ್ ಆರ್ ಬೊಮ್ಮಾಯಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು, ಅವರು ಕೂಡ ಗೊತ್ತಿರಬೇಕು ನಿಮಗೆ, ಈ ವಿಚಾರ ಕೂಡ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ಬಂದಾಗ 1996ರಿಂದ 98ರ ಅವಧಿಯಲ್ಲಿ ಬಂದಾಗ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯದ ಮಂತ್ರಿಯಾಗಿ ಕೂಡ ಸಚಿವರಾಗಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. 2 ಆ್ಯಂಗಲಲ್ಲಿ ಕೂಡ ಎಸ್ ಆರ್ ಬೊಮ್ಮಾಯಿ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಸ್ಪೆಷಲಿ ನಾನು ಹೇಳಿದ ಹಾಗೆ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಇಡೀ ಭಾರತದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂಥ ಅಥವಾ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಕರಣ ಅಂತ ಗುರುತಿಸಲಾಗುತ್ತೆ. ಸ್ಪೆಷಲಿ 1989ರಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಕೆಲ ಶಾಸಕರು ಏನು ಮಾಡ್ತಾರೆ, ನಮಗೆ ಇವರ ಸರ್ಕಾರಕ್ಕೆ ಬೆಂಬಲ ಇಲ್ಲ ಅನ್ನುವಂತಹ ಒಂದು ಪತ್ರವನ್ನು ರಾಜ್ಯಪಾಲರಿಗೆ ನೀಡ್ತಾರೆ. ಆ ಪತ್ರವನ್ನು ಬೇಸಾಗಿಟ್ಕೊಂಡು ರಾಜ್ಯಪಾಲರು ಏನು ಮಾಡ್ತಾರೆ, ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡ್ತಾರೆ. ಆ್ಯಕ್ಚುಲಿ ಎಸ್ ಆರ್ ಬೊಮ್ಮಾಯಿ ಅವ್ರು ಏನು ಮಾಡ್ತಾರೆ, ರಾಜ್ಯಪಾಲರಿಗೆ ಹೇಳ್ತಾರೆ, ಏನು ನಾನು ಬಹುಮತ ಸಾಬೀತುಪಡಿಸ್ತೀನಿ, ನನಗೆ ಸಮಯಾವಕಾಶ ಕೊಡಿ ಅಂತ ಕೇಳಿರ್ತಾರೆ. ಆದರೆ ರಾಜ್ಯಪಾಲರು ಅದನ್ನು ಪರಿಗಣಿಸದೆ ಏನು ಮಾಡ್ತಾರೆ, ರಾಷ್ಟ್ರಪತಿಯವರಿಗೆ 356ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡ್ತಾರೆ. ಅವರ ಶಿಫಾರಸಿನಂತೆ ರಾಷ್ಟ್ರಪತಿಗಳು ಕೂಡ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಣೆ ಮಾಡ್ತಾರೆ. ಇದನ್ನು ಪ್ರಶ್ನೆ ಮಾಡಿ ಎಸ್ ಆರ್ ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ಪ್ರಕರಣದ ಹೆಸರು ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಬಹಳ ಫೇಮಸ್ ಆದಂಥ ಒಂದು ಪ್ರಕರಣ. ಸ್ಪೆಷಲಿ 356ನೇ ಆರ್ಟಿಕಲ್ ಅಂದರೆ ಇಡೀ ದೇಶದಲ್ಲಿ ನೆನಪಾಗುವಂಥ ಮೊದಲ ಪ್ರಕರಣ ಅಂದರೆ ಎಸ್ ಆರ್ ಬೊಮ್ಮಾಯಿ ಪ್ರಕರಣ. ಯಾಕಂದರೆ 356ನೇ ವಿಧಿ ಭಾಳಷ್ಟು ದುರ್ಬಳಕೆ ಆಗಿದೆ ಅನ್ನುವಂಥ ಒಂದು ಟೀಕೆ ಕೂಡ ಇದೆ ಆರ್ಟಿಕಲ್ ಮೇಲೆ. ಅಷ್ಟೆಲ್ಲ ಕೆಲವೊಂದು ಸರ್ಕಾರಗಳು, ಬೇರೆ ಬೇರೆ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಇದನ್ನು ತಮ್ಮ ಸ್ವಾರ್ಥಕ್ಕಾಗೋ ಅಥವಾ ತಮ್ಮ ವಿರೋಧಿ ಪಕ್ಷವನ್ನು ಅಧಿಕಾರದಿಂದ ಹೊರಗಡೆ ಇಡಲಿಕ್ಕೆ, ರಾಜ್ಯ ಮಟ್ಟದಲ್ಲಿ ಅಧಿಕಾರದಿಂದ ಹೊರಗಡೆ ಇಡಲಿಕ್ಕೆ ಇದನ್ನು ಬಳಕೆ ಮಾಡಿಕೊಂಡಿದ್ದಾವೆ ಅನ್ನುವಂಥ ಒಂದು ಆರೋಪ ಕೂಡ ಈ ಆರ್ಟಿಕಲ್ ಮೇಲೆ ಇರೋದು ಕಂಡುಬರುತ್ತೆ. ಮತ್ತು ಭಾರತ ರಾಜಕೀಯ ಬೆಳವಣಿಗೆ ನೋಡಿದಾಗ ಅದು ಸತ್ಯಾಂಶ ಅಂತ ಕೂಡ ನಾವು ಒಪ್ಕೊಳ್ಬೇಕು. ಆ ರೀತಿ ಬೆಳವಣಿಗೆ ಆಗಿರೋದು ಸಹ ನಾವು ಕಾಣ್ತೇವೆ. ಹಾಗಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ 1994ರಲ್ಲಿ ತೀರ್ಪನ್ನು ನೀಡುತ್ತೆ. ಸುಪ್ರೀಂ ಕೋರ್ಟ್ ಈ ಪ್ರಕರಣದ ತೀರ್ಪನ್ನು ನೀಡುತ್ತೆ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಮುಖ ಅಂಶ ನೋಡ್ತಾ ಹೋದರೆ, ಬೊಮ್ಮಾಯಿ ಸರ್ಕಾರ ಪದ್ದುಚ್ಯುತಿಗೊಳಿಸಿದ ಅವತ್ತಿನ ದಿನ 89ರಲ್ಲಿ ಪದ್ದುಚ್ಯುತಿಗೊಳಿಸ್ತಾರಲ್ವ, ಅದು ಕಾನೂನು ಬಾಹಿರ ಅಂತ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ರಾಷ್ಟ್ರಪತಿಗಳು ಘೋಷಿಸುವಂಥ ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಏನಿದೆ ಅಲ್ವಾ, ಅದನ್ನು ಕೂಡ ನ್ಯಾಯಾಂಗ ವಿಮರ್ಶೆ ವ್ಯಾಪ್ತಿಗೆ ಒಳಪಡುತ್ತದೆ ಅನ್ನುವಂಥ ವಿಚಾರ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸುತ್ತೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇದೇನಾ ಇಲ್ಲ ಅಂತ ಏನು ಬಹುಮತ ಸಾಬೀತುಪಡಿಸಬೇಕು ಅಥವಾ ವಿಶ್ವಾಸ ಮತ ಏನು ಆಗಬೇಕಲ್ವ, ಅದು ಸದನದಲ್ಲಿ ಪರೀಕ್ಷೆ ಆಗಬೇಕೇ ಹೊರತು ರಾಜಭವನದಲ್ಲಿ ಆಗಬಾರ್ದು ಅಂತ ಹೇಳುತ್ತೆ. ಅಂದರೆ ಶಾಸಕರು ಪತ್ರ ಕೊಟ್ಟ ತಕ್ಷಣಕ್ಕೆ
ಅದನ್ನು ಬೇಸಾಗಿಟ್ಕೊಂಡು ನೀವು ಆ ಸರ್ಕಾರವನ್ನು ಪದಚ್ಯುತಗೊಳಿಸುವಂಥ ಅವಶ್ಯಕತೆ ಇಲ್ಲ. ನೀವು ಬಹುಮತ ಸಾಬೀತುಪಡಿಸಲಿಕ್ಕೆ ಅವಕಾಶ ನೀಡಬೇಕು. ಸದನದಲ್ಲಿ ಬಹುಮತ ಸಾಬೀತುಪಡಿಸಿದ ನಂತರ ಅಲ್ಲಿ ಅವರಿಗೆ ಅವರ ಸರ್ಕಾರದಲ್ಲಿ ವಿಶ್ವಾಸ ಇಲ್ಲ ಅಂತ ಅಲ್ಲೇನಾದರೂ ಸಾಬೀತಾದರೆ ಆವಾಗ ನೆಕ್ಸ್ಟ್ ನೀವು 356ನೇ ಆರ್ಟಿಕಲ್ಗೆ ರೆಫರ್ ಮಾಡ್ಬೋದು ಅನ್ನೋಂಥ ವಿಚಾರ ಕೂಡ ಹೇಳುತ್ತೆ. ರಾಜ್ಯಗಳಲ್ಲಿ ಬೇರೆ ಪಕ್ಷಗಳಿಂದ ರಚಿಸಲ್ಪಟ್ಟಂಥ ಸರ್ಕಾರವನ್ನು ವಜಾ ಮಾಡುವ ಅಧಿಕಾರ ಏನಿದೆ ಅಲ್ವಾ, ಆ ಅಧಿಕಾರ ಕೇಂದ್ರದಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಂಥ ಪಕ್ಷಕ್ಕೆ ಇರುವುದಿಲ್ಲ ಅನ್ನುವಂಥ ವಿಚಾರ ಕೂಡ ಸ್ಪಷ್ಟಪಡಿಸುತ್ತೆ. ಯಾವಾಗ ಸುಪ್ರೀಂ ಕೋರ್ಟ್ SR ಬೊಮ್ಮಾಯಿ ಪ್ರಕರಣದಲ್ಲಿ ತೀರ್ಪನ್ನು ನೀಡುತ್ತಲ್ವ, ತೀರ್ಪನ್ನು ನೀಡಿದ ನಂತರ 356ನೇ ವಿಧಿಯ ಬಳಕೆ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬೋದು. ಇಲ್ಲಾಂದರೆ ಕೇಂದ್ರದಲ್ಲಿ ಒಂದು ರೀತಿ ವಿರೋಧಿ ಪಕ್ಷಗಳ ಸರ್ಕಾರವನ್ನು ರಾಜ್ಯದಲ್ಲಿ ನಿಯಂತ್ರಿಸಲಿಕ್ಕೆ ಅಥವಾ ಅವುಗಳನ್ನು ಪದಚ್ಯುತಗೊಳಿಸಲಿಕ್ಕೆ ಈ ಆರ್ಟಿಕಲನ್ನು ಬಳಕೆ ಮಾಡ್ಕೊಂಡಿರೋದನ್ನು ನಾವು ಕಾಣ್ತೇವೆ. ಹಾಗಾಗಿ SR ಬೊಮ್ಮಾಯಿ ಪ್ರಕರಣ ಅನ್ನೋದು ಇಡೀ ದೇಶದಲ್ಲಿ ಇವತ್ತಿಗೂ ಕೂಡ ಯಾವಾಗಲೂ ಸುದ್ದಿಯಲ್ಲಿರುವಂಥ ಪ್ರಕರಣ. ಯಾವುದೇ ಸ್ಟೇಟಲ್ಲಿ ನಾವು ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಡಿಕ್ಲೇರ್ ಆಗ್ತಾ ಇದೆ ಅಂದರೆ ಖಂಡಿತ SR ಬೊಮ್ಮಾಯಿ ಪ್ರಕರಣ ಏನಿದೆ ಅಲ್ವಾ, ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಚರ್ಚೆಗೆ ಬಂದೇ ಬರುತ್ತೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ಕೂಡ ನಿಮಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇವತ್ತಿನ ಈ ಕ್ಲಾಸ್ನ ಕೊನೆಯ ಟಾಪಿಕ್ ಅಂತ ಬಂದರೆ ಸಹಕಾರ ಸಂಘದ ಬಗ್ಗೆ ಒಂದು ಸ್ವಲ್ಪ ವಿಚಾರ ನಮಗೆ ಗೊತ್ತಿರಬೇಕು ಮತ್ತು ಇದು ನಾವು ಎಲ್ಲರೂ ಹೆಮ್ಮೆ ಪಡುವಂಥ ಒಂದು ವಿಚಾರ ಕೂಡ ಮತ್ತು ನಿಮಗೂ ಕೂಡ ಗೊತ್ತಿರುವಂಥ ವಿಚಾರನೇ ಇದು. ಗದಗ ಜಿಲ್ಲೆಯ ಕಣಗಿನಹಾಳ, ಇವತ್ತಿನ ಗದಗ ಜಿಲ್ಲೆಯ ಕಣಗಿನಹಾಳ ಏನಿದೆ ಅಲ್ವಾ, ಕಣಗಿನಹಾಳಕ್ಕೆ ಭಾರತದ ಸಹಕಾರಿ ಸಂಘದ ತೊಟ್ಟಿಲು ಅಂತ ಕರೆಯಲಾಗುತ್ತೆ. ಅವತ್ತಿನ ಸಮಯದಲ್ಲಿ ಬಂದಾಗ ಅದು ಧಾರವಾಡ ಜಿಲ್ಲೆಯಲ್ಲಿತ್ತು, ಆದರೆ ಈಗ ಪ್ರೆಸೆಂಟ್ ಅದು ಗದಗ ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸ್ ಅದು. ಏಷ್ಯಾ ಖಂಡದ ಮೊಟ್ಟ ಮೊದಲ ಸಹಕಾರಿ ಚಳವಳಿ ಆರಂಭ ಆಗಿದ್ದು ಇವತ್ತಿನ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ. ಹಾಗಾಗಿ ಕಣಗಿನಹಾಳಕ್ಕೆ ಭಾರತದ ಸಹಕಾರಿ ಸಂಘದ ತೊಟ್ಟಿಲು ಅಂತ ಗುರುತಿಸಲಾಗುತ್ತೆ. ಈ ಸಹಕಾರಿ ಚಳುವಳಿಯ ನೇತೃತ್ವವನ್ನು ವಹಿಸಿಕೊಂಡಂಥ ಕೀರ್ತಿ ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರಿಗೆ ಸಲ್ಲುತ್ತೆ. ಇವರ ಹೆಸರು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸಹಕಾರಿ ಚಳುವಳಿ ಅಷ್ಟೇ ಅಲ್ಲ, ಸಹಕಾರಿ ಸಂಘ ಕೂಡ ಕಣಗಿನಹಾಳದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ದೇಶದ ಮೊದಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ 1905 ಮೇ 8ನೇ ತಾರೀಕಿನಂದು ಇವತ್ತಿನ ಗದಗ ಜಿಲ್ಲೆ ಅಥವಾ ಅವತ್ತಿನ ಧಾರವಾಡ ಜಿಲ್ಲೆ ಅಂತ ಗುರುತಿಸೋದು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಅದರ ಜೊತೆ ಪ್ರಥಮ ಪಟ್ಟಣ ಸಹಕಾರಿ ಸಂಘ ನಗರ ಪ್ರದೇಶ, ಇದು ಕಣಗಿನಹಾಳ ಅನ್ನೋದು ರೂರಲ್ ಏರಿಯಾ. ಹಾಗಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಏನು ಕಣಗಿನಹಾಳದಲ್ಲಿ ಅಸ್ತಿತ್ವಕ್ಕೆ ಬರುತ್ತಲ್ಲ, ಅದು ರೂರಲ್ ಏರಿಯಾಕ್ಕೆ ರಿಲೇಟೆಡ್ ಆಗಿರೋದು. ನಗರ ಪ್ರದೇಶಕ್ಕೆ ಬಂದರೆ ಪ್ರಥಮ ಪಟ್ಟಣ ಸಹಕಾರಿ ಸಂಘ ಗದಗ ನಗರದ ಭಾಗವಾಗಿರುವಂಥ ಬೆಟಗೇರಿಯಲ್ಲಿ 1905 ಅಕ್ಟೋಬರ್ 18ರಂದು ಅಸ್ತಿತ್ವಕ್ಕೆ ಬರುತ್ತೆ. ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಇದರ ಜೊತೆ ಇನ್ನೊಂದೆರಡು ವಿಚಾರ ನೋಡ್ತಾ ಹೋದರೆ, ನಾವು ಸಹಕಾರಿ ಸಂಘದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೇಮ್ 1905 ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರು ಸಿಟಿ ಕನ್ಸ್ಯೂಮರ್ ಸೊಸೈಟಿ ಅನ್ನುವಂಥ ಒಂದು ಸಹಕಾರಿ ಸಂಘ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ಇದು ಬೆಂಗಳೂರು ನಗರದ ಮೊದಲ ಸಹಕಾರಿ ಸಂಘ ಅಂತ ಗುರುತಿಸ್ಬೋದು. ಅದರ ಜೊತೆಗೆ ಮೈಸೂರು ಸಂಸ್ಥಾನದ ಪ್ರಥಮ ಸಹಕಾರಿ ಸಂಘ, ಯಾಕಂದರೆ 1905ರಲ್ಲಿ ಬಂದಾಗ ಗದಗ, ಧಾರವಾಡ ಮತ್ತು ಬೆಂಗಳೂರು ಏರಿಯಾ ಕೂಡ ಬೇರೆ ಬೇರೆ ರಾಜರ ಆಳ್ವಿಕೆಗೊಳಪಟ್ಟಿತ್ತು. ನಾವು ಓವರಾಲ್ ಕರ್ನಾಟಕ ಅಂತ ತೆಗೆದುಕೊಂಡಾಗ ಈ ವಿಚಾರ ಕೂಡ ಗೊತ್ತಿರಬೇಕು ನಿಮಗೆ. ಬೆಂಗಳೂರು ನಗರದ ಅಥವಾ ಮೈಸೂರು ಸಂಸ್ಥಾನದ ಪ್ರಥಮ ಸಹಕಾರಿ ಸಂಘ ಅಂದರೆ ಅದು 1905 ಡಿಸೆಂಬರ್ನಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಬೆಂಗಳೂರು ಸಿಟಿ ಕನ್ಸ್ಯೂಮರ್ ಸೊಸೈಟಿ ಅಂತ ಗುರುತಿಸಬಹುದಾಗಿದೆ. ಓಕೆ, ಇವಿಷ್ಟು ವಿಚಾರಗಳು ಕರ್ನಾಟಕದ ಸಾಮಾನ್ಯ ಜ್ಞಾನಕ್ಕೆ ರಿಲೇಟೆಡ್ ಆಗಿರುವಂಥ ವಿಚಾರಗಳಾಗಿದ್ದಾವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಿತರೆ ಕರ್ನಾಟಕದ ಸಾಮಾನ್ಯ ಜ್ಞಾನದ ವಿಚಾರಗಳನ್ನು ಚರ್ಚೆ ಮಾಡೋಣ. ಎಲ್ಲರಿಗೂ ನಮಸ್ಕಾರಗಳು.